ಲಕ್ಷ್ಮೀಲಾಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನ ಶ್ರೀರಂಗನಾಥಾಗ್ರಿಮ ಪದಕಲಿಜಲ್ಲಬ್ಧಚಕ್ರಾಂಕನ ಶ್ರೀತ್ರಯ್ಯಂತ್ರದ್ವಂದ್ವತತ್ವಂ ತದನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀನಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ ನವ್ಯಂ ರಾಮಾನುಜಾಖ್ಯಂ ಕಲಿಮಥನ ಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರೀ ವೇದಾಹಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಜಯತ್ಯಾಶ್ರಿತಸಂತ್ರಾಸಧ್ವಾन्तವಿಧ್ವಂಸನೋದಯಃ ಪ್ರಭಾವಾನ್ ಸೀತಯಾ ದೇವ್ಯಾ ಪರಮವ್ಯೋಮಭಾಸ್ಕರಃ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಭಗವಂತನ ಅವತಾರಗಳ ರಹಸ್ಯ, ಆ ಅವತಾರಗಳಲ್ಲಿ ಪರಮಾತ್ಮ ನಮಗೆ ಯಾವ ತತ್ವಗಳನ್ನ ಅನುಗ್ರಹ ಮಾಡಿದ, ಆ ಅವತಾರಗಳಲ್ಲಿ ತೋರಿಸ್ಕೊಟ್ಟಿರುವಂತಹ ಗುಣಗಳು, ಅದರ ಚಿಂತನೆಯನ್ನು ಮಾಡುವಂತಹ ಅವಕಾಶವನ್ನು ಈ ಗೋಕುಲ ಸಂಸ್ಥೆಯವರು ಸತತವಾಗಿ ಉಪನ್ಯಾಸ ಮಾಲಿಕೆಗಳನ್ನ ನಡೆಸ್ತಾ ಈ ದಾಸನಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಭಗವಂತನ ಕರುಣೆ ಸತತವಾಗಿ ಈ ಸಂಸ್ಥೆಯ ಮೇಲೆ ಇದೆ, ಇನ್ನು ಮುಂದಕ್ಕೆ ಸತತವಾಗಿ ಇರಲಿ ಅಂತ ಅವನ ಪಾದಾರವಿಂದದಲ್ಲಿ ನಾವು ಪ್ರಾರ್ಥಿಸ್ತಾ, ಭಗವಂತ ಅವತಾರಾಹ ಅಸಂಖ್ಯೇಯಾಹ ಅಂತ ಹೇಳಿ ಎಷ್ಟೋ ಅವತಾರಗಳು ಪರಮಾತ್ಮ ಮಾಡ್ತಾನೆ. ಇಚ್ಛಾ ಮೀನಾ ವಿಹಾರ ಕಚ್ಚಪ ಮಹಾಪೋತ್ರಿನ್ ಯದೃಚ್ಛಾ ಹರೇಹೇ ರಕ್ಷಾವಾಮನ ರೋಷರಾಮ ಕರುಣಾ ಕಾಕುತ್ಸ್ಥ ಹೇಲಾಹಲಿನ್ ಕ್ರೀಡಾವಲ್ಲಭ ಕಲ್ಕವಾಹನ ದಶ ಕಲ್ಕಿನ್ನಿತಿ ಪ್ರತ್ಯಹಂ. ಆ ಅವತಾರಗಳಲ್ಲಿ 10 ಅವತಾರಗಳು ಮುಖ್ಯವಾಗಿ ಪೂರ್ವಾಚಾರ್ಯರು ನಮಗೆ ಅನುಗ್ರಹ ಮಾಡ್ತಾರೆ. ಪರಮಾತ್ಮ ಒಂದೊಂದು ಅವತಾರದಲ್ಲೂ ಒಂದು ವಿಶೇಷವಾಗಿರುವಂತಹ ಗುಣವನ್ನು ತೋರಿಸಿ, ಮನುಷ್ಯನಾಗಿ ನಾವು ಭೂಮಂಡಲಕ್ಕೆ ಬಂದ ಮೇಲೆ ಆ ಗುಣಗಳನ್ನ ನಮ್ಮ ಚಿತ್ತದಲ್ಲಿ ಧರಿಸ್ಕೊಂಡು ಅವನು ಮಾಡಿರುವಂತಹ ಲೀಲೆಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಉದ್ಧಾರಕ್ಕೋಸ್ಕರ ಪರಮಾತ್ಮ ಇಳಿದು ಬಂದ, ನಮ್ಮ ಉದ್ಧಾರಕ್ಕೋಸ್ಕರ ಪರಮಾತ್ಮ ಲೀಲೆಗಳನ್ನ ರಚಿಸ್ದ, ನಮ್ಮ ಉದ್ಧಾರಕ್ಕೋಸ್ಕರ ಅವನ ಗುಣಗಳನ್ನ ಅವನು ಪ್ರಕಟಪಡಿಸ್ದ. ಅದೇ ಗುಣವನ್ನು ನಮ್ಮ ಒಳಗಡೆ, ನಮ್ಮ ಜೀವಾತ್ಮದ ಒಳಗಡೆ ಪರಮಾತ್ಮ ಇಟ್ಟಿದ್ದಾನೆ. ಅಸಂಖ್ಯಾತನಾಗಿರುವಂತಹ ಪರಮಾತ್ಮ ಸಂಖ್ಯಾತವಾಗಿರುವಂತಹ ರೂಪವನ್ನು ಧರಿಸ್ಕೊಂಡು ಭೂಮಂಡಲಕ್ಕೆ ಬಂದ. ಏಕೈಕ ಸಂಕಲ್ಪದಿಂದ ಸಂಖ್ಯಾತರಾಗಿರುವಂತಹ ನಮ್ಮನ್ನು ಅಸಂಖ್ಯಾತರಾಗಿ ಮಾಡೋಕ್ಕೆ ಅಂತ ಹೇಳ್ತಾರೆ. ದ ಇನ್ಫೈನೈಟ್ ಫೈನಟೈಸಸ್ ಹಿಮ್ಸೆಲ್ಫ್ ಟು ಮೇಕ್ ದ ಫೈನೈಟ್ ಇನ್ಫೈನೈಟ್ ಅಂತ ಹೇಳ್ತಾರೆ. ಇಂತಹ ಪರಮಾತ್ಮ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ಇದನ್ನು ನಾವು ಹಿಂದಿನ ಸರಣಿಗಳಲ್ಲಿ ಅನುಸಂಧಾನ ಮಾಡಿದ್ವಿ. ಭಗವಂತನ ರಾಮಾವತಾರವನ್ನು ಆರಂಭಿಸುವಂತಹ ಭಾಗ್ಯವನ್ನು ಪರಮಾತ್ಮ ಏರ್ಪಡಿಸಿಕೊಟ್ಟು ಸೀತಾ ಕಲ್ಯಾಣದ ಪ್ರಸಂಗದ ತನಕ ನಾವು ಹಿಂದಿನ ಸರಣಿಯಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಭಗವಂತ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ ಹೇಳಿ 2 ಪೂರ್ಣಾವತಾರಗಳಿದೆ. ಒಂದು ಪೂರ್ಣ ಮನುಷ್ಯಾವತಾರ, ಒಂದು ಪೂರ್ಣ ಪುಣ್ಯಾವತಾರ. ಪೂರ್ಣ ಮನುಷ್ಯಾವತಾರವಾಗಿ ಪರಮಾತ್ಮ ರಾಮನಾಗಿ ಇಳಿದು ಬಂದು ಒಬ್ಬ ಮನುಷ್ಯ ಯಾವ ಸ್ಥಿತಿಗೆ ಅವನು ಏಳ್ಬೋದು ಅನ್ನುವಂತಹ ಒಂದು ತಾತ್ಪರ್ಯವನ್ನು ತೋರಿಸಿ, ಮನುಷ್ಯನ ಲಕ್ಷ್ಯ ಏನಾಗಿರಬೇಕು, ಭೂಮಂಡಲದಲ್ಲಿ ಒಬ್ಬ ಮನುಷ್ಯ ಬಂದ ಮೇಲೆ ಯಾವ ಥರ ಇರಬೇಕು ಅನ್ನುವಂತಹ ತಾತ್ಪರ್ಯಗಳನ್ನ ಪರಮಾತ್ಮ ರಾಮಾವತಾರದಲ್ಲಿ ತೋರಿಸ್ತಾನೆ. ದಶರಥನ ಪುತ್ರನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ.
ತತಸ್ತು ದ್ವಾದಶೇ ಮಾಸೇ ಚೈತ್ರೇ ನವಮಿಕೆ ತಿಥೌ ನಕ್ಷತ್ರೇ ಅದಿತಿದೈವತ್ಯೇ ಸ್ವೋಚ್ಚ ಸಂಸ್ಥೇಷು ಪಂಚಸು ಗೃಹೇಷು ಕರ್ಕಟೇ ಲಗ್ನೆ ವಾಕ್ಪತ ಬಿಂದುನ ಸಹ ಪ್ರೋಧ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಅಜನಯತ್ ರಾಮಂ ಪುತ್ರಂ ಐಕ್ಷ್ವಾಕುವರ್ಧನಂ ವಿಷ್ಣೋರರ್ಧಂ ಮಹಾಭಾಗಂ. ವಾಲ್ಮೀಕಿಗಳು ಅತ್ಯದ್ಭುತವಾಗಿ ಪರಮಾತ್ಮನ ಅವತಾರವನ್ನು ಕೊಂಡಾಡ್ತಾರೆ. ಬಾಲಕಾಂಡದ 18ನೇ ಸರ್ಗದಲ್ಲಿ ತತಸ್ತು ದ್ವಾದಶೇ ಮಾಸೇ ಚೈತ್ರೇ ನವಮಿಕೆ ತಿಥೌ, ಪರಮಾತ್ಮ 12 ತಿಂಗಳ ಕಾಲ ಗರ್ಭವಾಸವನ್ನು ಮಾಡ್ದ, ಕೌಸಲ್ಯ ಗರ್ಭವಾಸವನ್ನು ಮಾಡ್ದ ಅನ್ನುವಂತಹ ತಾತ್ಪರ್ಯವನ್ನು ತತಸ್ತು ದ್ವಾದಶೇ ಮಾಸೇ 12 ತಿಂಗಳ ಗರ್ಭವಾಸ ಯಾಕೆ ಮಾಡ್ದ ಅಂತ ಹೇಳಿದ್ರೆ, 12 ತಿಂಗಳ ಗರ್ಭವಾಸ ಒಬ್ಬ ಮನುಷ್ಯ ಮಾಡ್ತಾನೆ. 2 ತಿಂಗಳು ಪಿತೃಗರ್ಭದಲ್ಲಿ, 10 ತಿಂಗಳು ಮಾತೃಗರ್ಭದಲ್ಲಿ ಒಬ್ಬ ಮನುಷ್ಯ ಇದ್ದು ಆಮೇಲೆ ಅವನ ಜನನವಾಗತ್ತೆ. ಅದಕ್ಕೆ ಮನುಷ್ಯನಾಗಿ ನಾನು ಬರ್ತಾ ಇದ್ದೀನಿ ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ 12 ತಿಂಗಳ ಕಾಲ ಕೌಸಲ್ಯ ಇಲ್ಲಿ ಪಾಯಸದಿಂದ, ಯಜ್ಞಪುರುಷನ ಅನುಗ್ರಹದಿಂದ ರಾಮನ ಅವತಾರ ಆಗಿದ್ದರಿಂದ ಪಿತೃಗರ್ಭವಾಸ ಇಲ್ಲ, ಮಾತೃಗರ್ಭದಲ್ಲೇ 12 ತಿಂಗಳ ಕಾಲ ಅವನು ವಾಸ ಮಾಡ್ದ ಅಂತ ಹೇಳಿ ಮನುಷ್ಯನಾಗಿ ಬಂದಿದ್ದೀನಿ ಅಂತ ತೋರಿಸ್ಕೊಡೋಕ್ಕೋಸ್ಕರ ರಾಮಾಯಣ ಒಂದೊಂದು ಅಕ್ಷರವು ಮುಖ್ಯವಾಗಿರುವಂತಹ ತಾತ್ಪರ್ಯವನ್ನು ನಮಗೆ ಕೊಡುತ್ತೆ. ಭಗವಂತ ಪರಮಾತ್ಮನಾಗಿ ಕೆಳಗಡೆ ಬಂದ, ಇಲ್ಲ ನಾನು ಮನುಷ್ಯನಾಗಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆಯಾ, ಪ್ರೂಫ್ ಇದೆಯಾ ಅಂತ ಹೇಳಿದ್ರೆ, ವಾಲ್ಮೀಕಿಗಳು ರಾಮಾಯಣವನ್ನು ಅವರು ರಚನೆ ಮಾಡೋವಾಗ ಯೋಗಮಾಸ್ಥಿತಂ ಅಂತ ಹೇಳಿಬಿಟ್ಟು ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಯೋಗದ ಸ್ಥಿತಿಯಲ್ಲಿ ಅವರು ಬರೆದಿದ್ದಾರೆ. ರಾಮ ನಕ್ಕಿದ್ರೆ ಇವರಿಗೆ ಗೊತ್ತಾಗತ್ತೆ, ರಾಮ ನಡೆದ್ರೆ ಇವರಿಗೆ ಗೊತ್ತಾಗತ್ತೆ, ರಾಮ ನುಡಿದ್ರೆ ಇವರಿಗೆ ಗೊತ್ತಾಗತ್ತೆ. ಈ ಥರ ವಾಲ್ಮೀಕಿಗಳ ಹೃದಯದಲ್ಲಿ ಬ್ರಹ್ಮನ ಆಶೀರ್ವಾದದಿಂದ, ಸರಸ್ವತಿಯ ಕೃಪೆಯಿಂದ ವಾಲ್ಮೀಕಿ ರಾಮಾಯಣ ನಮಗೆ ಇವತ್ತು ಪ್ರಮಾಣ. ಪರಮಾತ್ಮ 12 ತಿಂಗಳ ಕಾಲ, ಯಾಕಂದರೆ ಮೊದಲನೇ ಸರ್ಗದಲ್ಲೇ ನಾವು ನೋಡೋವಾಗ ವಾಲ್ಮೀಕಿಗಳು ನಾರದರನ್ನ ಕೇಳೋವಾಗ 12 ಗುಣಗಳು ಇರುವಂತಹ ನರ ಯಾರಾದರೂ ಭೂಮಂಡಲದಲ್ಲಿದ್ದಾನೆ, ಜ್ಞಾತುಮೇವಂ ಇದಂ ನರಂ ಅಂತ ಕೇಳ್ತಾರೆ. ಜ್ಞಾತುಮೇವಂ ಇದಂ ಸುರಂ ಅಂತ ಅಲ್ಲ. ಭಗವಂತ ರಾಮನಾಗಿ ಮನುಷ್ಯನಾಗಿ ಯಾಕೆ ಅವತಾರ ಮಾಡ್ದ ಅಂತ ಹೇಳಿದ್ರೆ, ಮನುಷ್ಯನ ಸಾಧ್ಯತೆಯನ್ನು ತೋರಿಸ್ಕೊಡೋಕ್ಕೋಸ್ಕರ. ಒಬ್ಬ ಮನುಷ್ಯ ಎಷ್ಟು ಸಾಧಿಸಬಲ್ಲ, ಮನುಷ್ಯನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಸಜಾತೀಯನಾಗಿ, ನಮಗೆ ಸಜಾತೀಯನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅದನ್ನು ದ್ವಾದಶೇ ಮಾಸೆ ಚೈತ್ರ ಮಾಸದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಚೈತ್ರ ಮಾಸಕ್ಕೆ ವೇದದಲ್ಲಿ ಮಧುಮಾಸ ಅಂತ ಹೆಸರು. ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತೌ ಅಂತ ಹೇಳಿಬಿಟ್ಟು ವೇದ ನುಡಿಯತ್ತೆ. ಮಧುಮಾಸ ಚೈತ್ರ ಮಾಸ, ಮಾಧವ ಮಾಸ ವೈಶಾಖ ಮಾಸ. ಮಧುಮಾಸದಲ್ಲಿ ರಾಮಾವತಾರ, ಮಾಧವ ಮಾಸದಲ್ಲಿ ನರಸಿಂಹಾವತಾರ. ಭಗವಂತ ಮಧುಮಾಸದಲ್ಲಿ ಅವತಾರ ಮಾಡ್ದ ಯಾಕೆ ಅಂತ ಹೇಳಿದ್ರೆ, ಜೀವನದಲ್ಲಿ ಭಗವದ್ ಬಂಧುವರೇ, ನಾವು ಮಾತಾಡ್ತೀವಿ, ಒಂದೊಂದು ಪ್ರಸಂಗಕ್ಕೂ ಹೋಗಿ ನಾವು ಬಾಯಿಂದ ನುಡಿತೀವಿ. ಎರಡನೇದಾಗಿ ನಮ್ಮ ನಡತೆಯಲ್ಲಿ ನಾವು ಅನುಷ್ಠಾನವನ್ನು ಮಾಡ್ತೀವಿ. ನಮ್ಮ ಅನುಷ್ಠಾನದಿಂದ, ನಮ್ಮ ವಚನಗಳಿಂದ ಸಮಾಜಕ್ಕೆ ಮಾಧುರ್ಯವನ್ನು ನಾವು ಕೊಡಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ಚೈತ್ರ ಮಾಸದಲ್ಲಿ ಅವತಾರ ಮಾಡ್ದ ಅಂತ ರಾಮಾವತಾರದ ತಾತ್ಪರ್ಯ, ರಾಮಾವತಾರದ ರಹಸ್ಯವನ್ನು ತೋರಿಸ್ಕೊಡುವಾಗ ವಾಲ್ಮೀಕಿ ರಾಮಾಯಣ ಶಾಸ್ತ್ರಬದ್ಧವಾಗಿದೆ. ಆ ಶಾಸ್ತ್ರಬದ್ಧತೆಯನ್ನು ತಗೊಂಡು ಅದಕ್ಕೆ ಮಧುಮಾಸದಲ್ಲಿ ಪರಮಾತ್ಮ ಅವತಾರ ಮಾಡ್ದ. ಏಮನಿ ಮಾట్లాడితివో ರಾಮ, ఎవరి మనసు ఏ విధముగా తెలుసుకొని ఏమని మాట్లాడితివో ರಾಮ ಅಂತ ಹೇಳಿಬಿಟ್ಟು ತ್ಯಾಗರಾಜರು ಅತ್ಯದ್ಭುತವಾಗಿ ಹೇಳ್ತಾರೆ. ಈ ಥರ ಅವನು ಮಾತಾಡುವಾಗ ಅದಕ್ಕೆ ಅವನ ವಾರ್ತಾಲಾಪದಲ್ಲಿ, ಅವನ ಅಷ್ಟೋತ್ತರದಲ್ಲೇ ಸ್ಮಿತವಕ್ತ್ರೋ ಮಿತಾಭಾಷಿ ಪೂರ್ವಭಾಷಿ ಚ ರಾಘವ. ಮಿತಾಭಾಷಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾನೆ.
ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕೋ ಅಲ್ಲೇ ಫುಲ್ ಸ್ಟಾಪ್ ಹಾಕ್ತಾನೆ ರಾಮಚಂದ್ರ. ಎಲ್ಲಿಗೆ ನಿಲ್ಲಿಸ್ಬೇಕೋ ಅದು ಇಂಗಿತಜ್ಞದಿಂದ ಅವನು ನಿಲ್ಲಿಸ್ತಾನೆ, ಇಂಗಿತ ಜ್ಞಾನದಿಂದ. ಎರಡನೇದಾಗಿ ಪೂರ್ವಭಾಷೀಚ ರಾಘವ, ಮೊದಲು ಮನಸ್ಸಲ್ಲಿ ಧರಿಸ್ಕೊಂಡು ಆಮೇಲೆ ಮಾತಾಡ್ತಾನೆ. ಎರಡನೇದಾಗಿ ಬೇರೆಯವರು ಮಾತಾಡಲಿ ಅಂತ ಕಾದ್ಬಿಟ್ಟು ಆಮೇಲೆ ಮಾತಾಡಲ್ಲ. ಅನಂತ ಗುಣಗಂಭೀರೋ ಧೀರೋದಾತ್ತ ಕುಲೋತ್ತಮ, ಅತ್ಯದ್ಭುತವಾಗಿರುವಂತಹ ಒಂದು ಅವತಾರ ರಾಮಾವತಾರ. ಅವನ ಅವತಾರ ಚೈತ್ರೇ ನವಮಿಕೆ ತಿಥೌ, ನವಮಿ ತಿಥಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. 9 ಅನ್ನುವಂತಹ ಸಂಖ್ಯೆ ಯಾವುದರಿಂದ ನಾವು ಕೂಡಿಸಿದ್ರೂ ಮಲ್ಟಿಪ್ಲೈ ಮಾಡಿದ್ರೂ ಅದು ಚೇಂಜ್ ಆಗೋದಿಲ್ಲ. 9 2s 18, 9 3s 27, 9 4s 36. ಎಷ್ಟು ದೃಢವಾಗಿರುತ್ತೋ ಆ 9 ಅಷ್ಟೇ ದೃಢವಾಗಿ ಪರಮಾತ್ಮನ ಅನುಷ್ಠಾನ ವಾರ್ತಾಲಾಪ ಇತ್ತು. ರಾಮೋ ದ್ವಿರ್ನಾಭಿಭಾಷತೆ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿದಾಸರು ಹೇಳ್ತಾರೆ, ನವಮಿ ತಿಥಿಯಲ್ಲಿ ಪರಮಾತ್ಮ ಯಾಕೆ ಅವತಾರ ಮಾಡ್ದ ಅಂತ ಹೇಳಿದ್ರೆ, ಹೆಂಗೆ 9 ಕ್ಷೀಣವಾಗೋದಿಲ್ವೋ, ವೆನ್ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ ದ ಅದರ್ ನಂಬರ್ಸ್ ಇಟ್ ಡಸಂಟ್ ಡಿಕ್ರೀಸ್, ಅದೇ ಥರ ನಮ್ಮ ಭಕ್ತಿ ರಾಮನ ಮೇಲೆ ಯಾವತ್ತೂ ಕಮ್ಮಿ ಆಗಬಾರದು ಅಂತ ಹೇಳಿಬಿಟ್ಟು ತುಳಸಿದಾಸು ಅವರ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ನಕ್ಷತ್ರೇ ಅದಿತಿ ದೈವತ್ಯೇ, ಅದಿತಿ ನಕ್ಷತ್ರ ಅಧಿಪತಿಯಾಗಿರುವಂತಹ ನಕ್ಷತ್ರ. ಇಲ್ಲಿ ಪುನರ್ವಸು ನಕ್ಷತ್ರ. ಪುನರ್ನೋ ದೇವ್ಯತಿಥಿ ಸ್ಪೃಣೋತು ಪುನರ್ವಸು ನೂನಾಂ ಪುನರೇತ ಆಂ ಯಜ್ಞಂ ಅಂತ ಹೇಳಿ ನಕ್ಷತ್ರ ಸೂಕ್ತ ಹೇಳತ್ತೆ ಪುನರ್ವಸು ನಕ್ಷತ್ರಕ್ಕೆ. ಪುನರ್ವಸು ನಕ್ಷತ್ರದಲ್ಲಿ ಯಾಗ ಮಾಡಿದ್ರೆ ಕಳೆದು ಹೋಗಿರುವಂತಹ ಸ್ವತ್ತು ವಾಪಸ್ ಸಿಗತ್ತೆ ಅಂತ ಹೇಳಿಬಿಟ್ಟು ವೇದ ಹೇಳುತ್ತೆ. ಇವತ್ತಿಗೂ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಕಳೆದೋಗಿರುವಂತಹ ಸ್ವತ್ತು ಅದು ಧರ್ಮದ ಪ್ರಕಾರ ನಾವು ಸಂಪಾದಿಸಿದರೆ ಅದು ಅಡಿಪಾಯವಾಗಿ ಇಟ್ಕೋಬೇಕು. ಅಧರ್ಮದಿಂದ ಸಂಪಾದಿಸಿದ್ರೆ ಅದೆಲ್ಲ ಎಲ್ಲಿ ಧರ್ಮಕ್ಕೆ ಹೋಗಬೇಕು ಅದು ಹೋಗುತ್ತೆ. ಆದರೆ ಧರ್ಮದ ಪ್ರಕಾರ ನಾವು ಸಂಪಾದಿಸಿದ್ರೆ, ನಾವು ಆ ಸ್ವತ್ತು ಕಳೆದು ಹೋಗಿದ್ರೆ ಪುನರ್ವಸು ನಕ್ಷತ್ರದಲ್ಲಿ ಭಗವತ್ ಪ್ರೀತ್ಯರ್ಥವಾಗಿ ನಾವು ಯಜ್ಞ ಮಾಡಿದ್ರೆ ಆ ಸ್ವತ್ತು ನಮಗೆ ಸಿಗತ್ತೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಅದಕ್ಕೆ ದಶರಥರು ಕಿಷ್ಕಿಂಧೆಯನ್ನು ವಾಲಿಗೆ ಕಳ್ಕೊಂಡಿದ್ರು, ಸಮುದ್ರವನ್ನು ರಾಕ್ಷಸರಿಗೆ ಕಳ್ಕೊಂಡಿದ್ರು. ಯಾಕಂದರೆ ರಾವಣ ಸಮುದ್ರವನ್ನು ಅಪಹರಿಸ್ಕೊಂಡಿದ್ದ, ವಾಲಿ ಕಿಷ್ಕಿಂಧೆಯನ್ನು ಅಪಹರಿಸ್ಕೊಂಡಿದ್ದ. ಈ ಥರ ರಾಜ್ಯದ್ರೋಹ ಮಾಡಿರುವಂತಹ ಇಬ್ಬರು, ದಶರಥರಿಗೆ ಈ ಕಿಷ್ಕಿಂಧೆ, ಸಮುದ್ರ, ಲಂಕೆ ಇದೆಲ್ಲ ದಶರಥನ ಆಡಳಿತಕ್ಕೆ, ಅಯೋಧ್ಯೆ ಆಡಳಿತಕ್ಕೆ ಬರಬೇಕು ಅಂತ ಹೇಳಿದ್ರೆ ಪುನರ್ವಸು ನಕ್ಷತ್ರದಲ್ಲಿ ಪರಮಾತ್ಮ ಜನಿಸಿ, ಯಾಕಂದರೆ ಯಜ್ಞ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಇದನ್ನ ಅರ್ಥ, ಯಜ್ಞೋ ವೈ ವಿಷ್ಣು ಅಂತ ವೇದ ಹೇಳುತ್ತೆ. ಯಜ್ಞೋ ವೈ ವಿಷ್ಣು. ಯಾವುದೇ ಹೋಮ ನಾವು ಮಾಡುವಂತಹ ಪ್ರಸಂಗದಲ್ಲೂ ಕೊನೆಗೆ ನಾವು ಸರ್ವಾಂತರ್ಯಾಮಿಣೆ ಶ್ರೀ ವಿಷ್ಣವೇ ಸ್ವಾಹ ಅಂತ ಹೇಳಿ ನಾವು ಹವಿಸ್ಸನ್ನು ಕೊನೆಗೆ ಬಿಡ್ತೀವಿ. ಅದನ್ನು ಪ್ರಾಯಶ್ಚಿತ್ತಾನಿ ಅಶೇಷಾನಿ ತಪಃ ಕರ್ಮ ಆತ್ಮಕಾನಿ ವೈ ಯಾನಿ ತೇಷಾಂ ಅಶೇಷಾನಾಂ ಶ್ರೀಕೃಷ್ಣ ಅನುಸ್ಮರಣಂ ಪರಂ ಅಂತ ಹೇಳಿ ಯಾವುದೇ ಹೋಮ ಮಾಡಿದ್ರೂ ಕೊನೆಗೆ ಕೃಷ್ಣನಾಮವನ್ನು ಎಲ್ಲ ಯಜ್ಞಗಳ ಪ್ರತೀಕವಾಗಿ ಕೃಷ್ಣ ಪರಮಾತ್ಮ ಇದ್ದಾನೆ, ವಿಷ್ಣು ಇದ್ದಾನೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಅದಕ್ಕೆ ಪುನರ್ವಸು ನಕ್ಷತ್ರದಲ್ಲಿ ಯಜ್ಞ ಮಾಡಿದರೆ ಕಳೆದೋಗಿರುವಂತಹ ಸ್ವತ್ತೆಲ್ಲ ಹೆಂಗೆ ವಾಪಸ್ ಸಿಗತ್ತೋ ಅದನ್ನು ತೋರಿಸ್ಕೊಡೋಕ್ಕೋಸ್ಕರ ಪುನರ್ವಸು ನಕ್ಷತ್ರದಲ್ಲಿ ಪರಮಾತ್ಮ ಅವತಾರ ಮಾಡ್ದ ಅಂತ ಹೇಳಿ ನಕ್ಷತ್ರೇ ಅದಿತಿ ದೈವತ್ಯೇ ಸ್ವಚ್ಛ ಸಂಸ್ಥೇಶು ಪಂಚಸು 5 ಗ್ರಹಗಳು, ಉಚ್ಚಸ್ಥಿತಿಯಲ್ಲಿರುವಂತಹ 5 ಗ್ರಹಗಳು ಒಂದು ಜಾತಕದಲ್ಲಿ ಉಚ್ಚಸ್ಥಿತಿಯಲ್ಲಿ ಇದ್ದರೆ ಅವನು ಸಾಮ್ರಾಟ್ ಆಗ್ತಾನೆ ಅಂತ ಹೇಳಿಬಿಟ್ಟು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಸ್ವಚ್ಛ ಸಂಸ್ಥೆ ಗೃಹೇಶು ಕರ್ಕಟೇ ಲಗ್ನೆ ವಾಕ್ಪತಾವಿಂದುನಾ ಸಹ ಪ್ರೋಧ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ. ಜಗನ್ನಾಥನಾಗಿರುವಂತಹ ಪರಮಾತ್ಮ ಇಳಿದು ಬಂದು ವಿಶ್ವಾಮಿತ್ರರ ಯಾಗ ಸಂರಕ್ಷಣೆಗೆ ಹೋಗಿ ಮಾರೀಚ ಸುಬಾಹುರ ಬಳಿ ಅವನು ಯುದ್ಧವನ್ನು ಮಾಡಿ ಮಾರೀಚನನ್ನು ಓಡಿಸಿ ಸುಬಾಹುವನ್ನು ಅವನು ಅಲ್ಲಿ ವಧೆ ಮಾಡ್ತಾನೆ.
ಇದರಲ್ಲಿ ಅತ್ಯದ್ಭುತವಾಗಿರುವಂತಹ ಒಂದು ತಾತ್ಪರ್ಯವನ್ನು, ಛಾಂದೋಗ್ಯ ಉಪನಿಷತ್ ತಾತ್ಪರ್ಯವನ್ನು ತೋರಿಸ್ತಾರೆ. ಒಬ್ಬನನ್ನು ಓಡಿಸ್ತಾನೆ, ಒಬ್ಬನನ್ನು ಅವನು ವಧೆ ಮಾಡ್ತಾನೆ. ಜೀವನದಲ್ಲಿ ಭಗವದ್ ಬಂಧುವರೇ, ಪ್ರತಿಯೊಬ್ಬ ಮನುಷ್ಯನಿಗೂ 3 ಕರ್ಮಗಳಿರುತ್ತೆ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳಿ 3 ಕರ್ಮಗಳು. ನಾವಿವಾಗ ಯಾಕೆ ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪ್ರಾರಬ್ಧಗಳನ್ನ ನಾವು ಅನುಭವಿಸ್ಕೊಂಡು ನಾವು ಇವಾಗ ಇದ್ದೀವಿ. ಎಲ್ಲಿ ತನಕ ಪ್ರಾರಬ್ಧ ಇರುತ್ತೋ ಅಲ್ಲಿ ತನಕ ನಾವು ಇರ್ತೀವಿ. ಅದಾದ ಮೇಲೆ ಹಿಂದಾಗದೊಂದು ಕ್ಷಣ, ಮುಂದಿರಲು ಒಂದು ಕ್ಷಣ. ಅನ್ನದ ಋಣವೇ ತಿನ್ನುತ್ತಲೇ ಪಯಣ. ನಮ್ಮ ಅನ್ನದ ಋಣ ಆಗಿದ ತಕ್ಷಣ ನಾವು ಹೊರಡ್ತೀವಿ. ಆ ಪ್ರಾರಬ್ಧ ನಮಗೆ ಪ್ರಾರಬ್ಧ ನಮ್ಮ ಕರ್ಮ. ಈ ನಮ್ಮ ಜನನದ ಜೊತೆಗೆ ಯಾವ ಕರ್ಮಕ್ಕೆ ಯಾವ ಥರ ಶರೀರವನ್ನು ಕೊಡಬೇಕು ಅಂತ ಆತ್ಮ ಸಂಕಲ್ಪ ಮಾಡುತ್ತೆ. ಪರಮಾತ್ಮ ಸಂಕಲ್ಪ ಮಾಡಿ ಈ ಆತ್ಮ ಅದರ ಕರ್ಮವನ್ನು ಅನುಭವಿಸೋಕ್ಕೋಸ್ಕರ ವಿಚ್ ಇಸ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಪರಮಾತ್ಮ ತೀರ್ಮಾನ ಮಾಡಿ ಒಂದು ಒಳ್ಳೆಯ ಇನ್ಸ್ಟ್ರೂಮೆಂಟನ್ನು, ಯಂತ್ರವನ್ನು, ಶರೀರ ಅನ್ನುವಂತಹ ಯಂತ್ರವನ್ನು ಕೊಟ್ಟು ಪರಮಾತ್ಮ ಕಳಿಸ್ತಾನೆ. ಈ ಪ್ರಾರಬ್ಧ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಸಂಚಿತ ಕರ್ಮಗಳಿಂದ ಬಂದಿದೆ. ನಾನಾ ದೇಶಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ ದಾಸರು ಹಾಡ್ತಾರೆ. ಎಷ್ಟೋ ಯೋನಿಗಳಲ್ಲಿ ಬಂದು 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 ಕರ್ಮವನ್ನು ಶೇಖರಣೆ ಮಾಡಿಕೊಂಡು ಆ ಕರ್ಮಗಳಲ್ಲಿ ಸ್ವಲ್ಪ ಕರ್ಮಗಳನ್ನ ನಾವು ಇವಾಗ ಅನುಭವಿಸೋಕೆ ಬಂದಿದ್ದೀವಿ. ಒಳ್ಳೆ ಕರ್ಮಗಳೆಲ್ಲ ಸುಖದಲ್ಲಿ ಬರುತ್ತೆ, ದುಃಖಗಳೆಲ್ಲ, ಆ ಕೆಟ್ಟ ಕರ್ಮಗಳೆಲ್ಲ ದುಃಖ ರೂಪದಲ್ಲಿ ಬರುತ್ತೆ. ಈ ಸಂಚಿತ ಕರ್ಮ ಇನ್ನೂ ಸ್ವಲ್ಪ ಇರುತ್ತೆ. ಇವಾಗ ನಾವು ಮಾಡೋದೆಲ್ಲ ಆಗಾಮಿ ಕರ್ಮ ರೂಪದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಮುಂದಿನ ಜನ್ಮ ಒಂದು ಚೇತನಕ್ಕೆ ಅವರವರ ಕರ್ಮದ ಪ್ರಕಾರ ಇನ್ನೊಂದು ಜನ್ಮ ಆಗಬೇಕು. ಆದರೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ನಾವು ಶರಣಾಗತಿ ಮಾಡ್ಕೊಂಡ್ಬಿಟ್ರೆ, ಹೇ ಪರಮಾತ್ಮ ನಾನು ನಿನ್ನವನು. ವಿಭೀಷಣ ಶರಣಾಗತಿ ಸಮಯದಲ್ಲಿ ರಾಮ ಬಾಯಿ ಬಿಟ್ಟು ಗರ್ಜಿಸ್ತಾನೆ, ಹೇ ಸುಗ್ರೀವ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಂ ಏತದ್ವ್ರತಂ ಮಮ ಅಂತ ಹೇಳ್ತಾನೆ. ನನ್ನ ವ್ರತ ಏನು ಅಂತ ಹೇಳಿದ್ರೆ, ಒಂದು ಸತಿ ಸಕೃತ್ ಅಂತ ಹೇಳಿದ್ರೆ ಒಂದು, ಸಕೃದೇವ ಅಂತ ಹೇಳಿದ್ರೆ ಒಂದು ಸತಿ ಹೇಳಿದ್ರೆ ಸಾಕು. ಮನಸ್ಪೂರ್ವಕವಾಗಿ ಒಬ್ಬ ಬಂದು ಹೆಂಗೆ ವಿಭೀಷಣ ಕರೆದನೋ, ಹೆಂಗೆ ದ್ರೌಪದಿ ಕರೆದ್ಲೋ, ಈ ಥರ ಹೆಂಗೆ ಗಜೇಂದ್ರ ಕರೆದ್ನೋ, ಈ ಥರ ನಾವು ಒಂದು ಸತಿ ಕರೆದ್ರೆ ತವಾಸ್ಮಿ ನಾನು ನಿನ್ನವನು, ಆ ಸಂಬಂಧವನ್ನು ಏರ್ಪಡಿಸ್ಕೋಬೇಕು. ಆ ಸಂಬಂಧವನ್ನು ಏರ್ಪಡಿಸ್ಕೊಂಡ್ಬಿಟ್ರೆ ಅಂತಹ ಪ್ರಸಂಗದಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಅಭಯ ಪ್ರದಾನವನ್ನು ಕೊಡ್ತಾನೆ. ಅಭಯ ಪ್ರದಾನವನ್ನು ಕೊಟ್ಟು ನನ್ನ ನಿತ್ಯ ಕೈಂಕರ್ಯಕ್ಕೆ ನೀನು ವೈಕುಂಠಕ್ಕೆ ಬಾ. ಯಾಕಂದರೆ ನಚ ಪುನರಾವರ್ತತೆ ಅನ್ನುವಂತಹ ಒಂದು ದಾರಿ ಇದೆ ಭಗವದ್ಗೀತೆಯಲ್ಲಿ. ಪರಮಾತ್ಮ ಹೇಳ್ತಾನೆ, 2 ದಾರಿಗಳಲ್ಲಿ ದೇಹಾವಸಾನ ಆದಮೇಲೆ ಈ ಚೇತನ ಹೋಗುತ್ತೆ. ಒಂದು ರಾತ್ರಿಯ ದಾರಿ, ಒಂದು ಹಗಲಿನ ದಾರಿ ಅಂತ ಹೇಳಿ. ಹಗಲಿನ ದಾರಿಯಲ್ಲಿ ಯಾರು ಹೋಗ್ತಾರೋ ಅವರಿಗೆ ತಿರುಗಾ ವಾಪಸ್ಸು ಭೂಮಂಡಲದಲ್ಲಿ ಜನ್ಮ ಇಲ್ಲ. ರಾತ್ರಿಯ ದಾರಿ ಧೂಮ್ರಾದಿ ಮಾರ್ಗ ಅಂತ ಅದು ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಧೂಮ್ರಾದಿ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರು ತಿರುಗಾ ಸಂಸಾರದ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ತಾರೆ. 2 ದಾರಿಗಳಿದೆ. ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅಂತ ಹೇಳಿದ್ರೆ ಭಗವದ್ ಬಂಧುವರೇ, ಅರ್ಚಿರಾದಿ ಮಾರ್ಗದಲ್ಲಿ ಈ ಆತ್ಮ ಹೋಗಬೇಕು ಅಂತ ಸಾಧನೆ ಮನುಷ್ಯ ಜನ್ಮದಲ್ಲಿ ಮಾಡಬೇಕು. ಅದಕ್ಕೆ ವಿವೇಚನಾ ಶಕ್ತಿ ಅಂತ ಒಂದು ಕೊಟ್ಟಿದ್ದಾನೆ. ಆ ವಿವೇಚನಾ ಶಕ್ತಿ ಜೀವನದ ಧ್ಯೇಯ ಏನು, ತಿರುಗಾ ಮರುಜೀವನ ಇಲ್ಲದೆ ಇರೋದು ಜೀವನ ಧ್ಯೇಯ. ಇದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಸಾಧನೆ ಮಾಡಬೇಕು. ಎಷ್ಟೋ ಮಾರ್ಗಗಳಿದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಶರಣಾಗತಿ, ಧ್ಯಾನ, ಜಪ, ಆರಾಧನೆ, ಎಷ್ಟೋ ದಾರಿಗಳಿದೆ. ಆ ದಾರಿಗಳಲ್ಲಿ ಯಾವುದಾದ್ರೂ ಒಂದು ದಾರಿ ಭಗವಂತ ನಮಗೆ ಏನು ಮೀಸಲಾಗಿ ಇಟ್ಟಿದಾನೋ ಆ ದಾರಿಯಲ್ಲಿ ನಾವು ಹೋದರೆ, ಆ ದಾರಿಯಲ್ಲೂ ಹೋಗುವಾಗ ಅವನನ್ನೇ ನಮ್ಮ ಸಾರಥಿಯಾಗಿ ನಾವು ಧರಿಸ್ಕೊಂಡು ಹೋದರೆ ಆ ಪರಮಾತ್ಮ ಆ ಸಾಧನೆಯನ್ನು ಸಫಲ ಮಾಡಿಸಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು.
ಇಲ್ಲಿ ಈ ನಾವು ಆರಂಭಿಸುವಾಗ ಸಂಚಿತ ಕರ್ಮ ಆಗಾಮಿ ಕರ್ಮ ಅಂತ ನಾವು ನೋಡಿದ್ವಿ. ಯಾರು ಈ ಥರ ಶರಣಾಗತಿ ಮಾಡಿಕೊಳ್ತಾರೋ ಭಗವಂತನಿಗೆ, ಅವರ ಸಂಚಿತ ಕರ್ಮವನ್ನೆಲ್ಲ ಭಸ್ಮ ಮಾಡಿಬಿಡ್ತಾನೆ. ಸಂಚಿತ ಕರ್ಮ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ಉದ್ಯಮದಲ್ಲಿ ಒಂದು ಸ್ಟೋರ್ ಹೌಸ್ ಥರ, ಒಂದು ಸ್ಟೋರ್ ಹೌಸಲ್ಲಿ ಒಂದು ಬಟ್ಟೆ ಮಾಡುವಂತಹ, ಒಂದು ಬಟ್ಟೆಯನ್ನು ನೇಯುವಂತಹ ಒಂದು ಫ್ಯಾಕ್ಟ್ರಿಯಲ್ಲಿ ಹತ್ತಿಯನ್ನು ಇಟ್ಟಿರ್ತಾರೆ. ಕಾಟನ್ ವಿಲ್ ಬಿ ಕೆಪ್ಟ್ ಫಾರ್ ಡ್ರಾಯಿಂಗ್. ಆ ಒಂದು ಹತ್ತಿ ಗೋಡೌನಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ರೆ ಹೆಂಗೆ ಆ ಹತ್ತಿ ಅದರ ಒಂದು ಸೂಚನೆಯೇ ಇಲ್ಲದೆ ಹತ್ತು ಹೋಗತ್ತೋ, ಆ ಥರ ನಮ್ಮ ಸಂಚಿತ ಕರ್ಮಗಳನ್ನೆಲ್ಲ ಭಸ್ಮ ಮಾಡ್ತಾನೆ. ಅದು ಸುಬಾಹುವನ್ನು ವಧೆ ಮಾಡಿರೋದು. ಎರಡನೇದಾಗಿ ಮಾರೀಚನನ್ನು ಓಡಿಸ್ತಾನೆ. ಈವಾಗ ನಾವು ಮಾಡುವಂತಹ ಈ ಶರಣಾಗತಿ ಮಾಡಿದ ಮೇಲೆ, ಭಗವಂತನಲ್ಲಿ ನಾವು ನಮ್ಮ ಆತ್ಮಸಮರ್ಪಣೆ ಮಾಡಿಕೊಂಡಿದ ಮೇಲೆ, ಆವಾಗ ಏನಾಗುತ್ತೆ, ಒಂದೊಂದು ಕೆಲಸವೂ ಅವನ ಆರಾಧನೆಯಾಗತ್ತೆ. ಅವನ ಆರಾಧನೆ ಆಗುವಾಗ ಅದರಿಂದ ಬರುವಂತಹ ದೋಷಗಳಾಗಲಿ, ಅದರಿಂದ ಬರುವಂತಹ ಸುಖಗಳಾಗಲಿ ಬಂದು ಅಂಟಿಸೋದಿಲ್ಲ ಪರಮಾತ್ಮ ನಮಗೆ. ಯಾಕಂದರೆ ಕರ್ಮ ಅಂಟ್ಕೊಂಡ್ರೆ ಇನ್ನೊಂದು ಜನ್ಮ, ಕರ್ಮದಿಂದ ಜನ್ಮ. ಅದಕ್ಕೆ ಆ ಕರ್ಮವನ್ನು ನಮಗೆ ಅಂಟಿಸೋದಿಲ್ಲ ಪರಮಾತ್ಮ. ಕರ್ಮಯೋಗ ರೀತ್ಯ ನಾವು ಮಾಡ್ತೀವಿ. ಕರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಇದೆ. ಕರ್ಮದಲ್ಲಿ ಜನ್ಮ, ಕರ್ಮಯೋಗದಲ್ಲಿ ಡಿಟ್ಯಾಚ್ಮೆಂಟ್ ನಾವು ತಿಳ್ಕೋಬೇಕು. ವಿ ಗೆಟ್ ಡಿಟ್ಯಾಚ್ಡ್ ಕರ್ಮಯೋಗದಲ್ಲಿ. ಅದು ಬಂದು ಅಂಟ್ಕೊಳ್ಳಲ್ಲ. ಒಂದು ತಾವರೆ ಎಲೆ ಮೇಲೆ, ತಾವರೆ ದಳದ ಮೇಲೆ ನೀರು ಕೂತ್ಕೊಂಡ್ರೆ ಹೆಂಗೆ ಒದರಿದ್ರೆ ಹೊರಟೋಗತ್ತೋ, ಅದೇ ಥರ ಪರಮಾತ್ಮ ನಮ್ಮ ಆಗಾಮಿ ಕರ್ಮಗಳೆಲ್ಲ ನಮಗೆ ಅಂಟ್ಕೊಳ್ಳದೇ ಇರುವಂತಹ ಆಗಾಮಿ ಕರ್ಮಗಳು ಅದನ್ನು ಒದರು ಬಿಡ್ತಾನೆ, ಓಡಿಸಿ ಬಿಡ್ತಾನೆ ಮಾರೀಚಂತರ. ಮಾರೀಚ ಸುಬಾಹು ವಧೆಯಲ್ಲಿ ನಮ್ಮ ಸಾರ್ಥಕತೆ, ಪ್ರಾರಬ್ಧ ಮಾತ್ರ ಅನುಭವಿಸಿ ವೈಕುಂಠಕ್ಕೆ ಬಾ ಅಂತ ಪರಮಾತ್ಮ ಕರೆಸ್ತಾ ನಮಗೆ ಸೂಚನೆಯನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಈ ಪ್ರಾರಬ್ಧ ಆಗಿದ ತಕ್ಷಣ ಧೂಮ್ರಾದಿ ಮಾರ್ಗದಲ್ಲಿ ಹೋಗದೆ ಅರ್ಚಿರಮಾದಿ ಮಾರ್ಗದಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ, ಇದು ವಿಶ್ವಾಮಿತ್ರ ಯಾಗ ಸಂರಕ್ಷಣೆ ಮಾಡಿ, ಷಡ್ರಾತ್ರ ಅನ್ನುವಂತಹ ಯಾಗ ಸಂರಕ್ಷಣೆ ಮಾಡಿ ಭಗವಂತ ಮಿಥಿಲಾ ನಗರಕ್ಕೆ ಬಂದು ಸೀತಾ ವಿವಾಹವನ್ನು ಏರ್ಪಡಿಸ್ಕೊಳ್ತಾನೆ. ಹಿಂದಿನ ಸರಣಿಯಲ್ಲಿ ಇಲ್ಲಿ ತನಕ ನಾವು ಅನುಸಂಧಾನ ಮಾಡಿದ್ವಿ. ಯಂ ಸೀತಾ ಮಮ ಸುತ ಸಹಧರ್ಮಚರೀತವಾಹ ಪ್ರತೀಚ್ಛ ಚೈನಾಂ ಭದ್ರಂ ತೇ ಪಾಣಿಂ ಗೃಹ್ಣೀಶ್ವ ಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಜನಕ ಮಹಾರಾಜ ಪಾಣಿಗ್ರಹಣವನ್ನು ಏರ್ಪಡಿಸ್ತಾರೆ. ಪಾಣಿಂ ಗೃಹಣೀಶ್ವ ಪಾಣಿನ, ಸೀತೆಯ ಕೈಯನ್ನು ಹೇ ರಾಮ ನೀನು ಧರಿಸ್ಕೋ ಅಂತ ಹೇಳಿ, ರಾಮನಿಗೆ ಗೊತ್ತಿಲ್ವಾ ಸೀತೆಯ ಕೈಯನ್ನು ಹಿಡ್ಕೋಬೇಕು ಅಂತ ಹೇಳಿ? ಯಾಕಂದರೆ ಶಾಸ್ತ್ರವನ್ನು ಬರೆದಿರುವಂತಹ ಶ್ರೀಮನ್ನಾರಾಯಣ ಅವನೇ ರಾಮನಾಗಿ ಬಂದಿದ್ದಾನೆ. ಈಗಿನ ಕಾಲದ ವರರ ಥರ ಅಲ್ಲ ರಾಮಚಂದ್ರ. ಯಾಕಂದರೆ ಒಂದೊಂದು ಪುರೋಹಿತರು ಹೇಳಬೇಕು, ಮಾಂಗಲ್ಯ ಕಟ್ಟು, ಕೈಯನ್ನು ಹಿಡ್ಕೋ ಅಂತ ಹೇಳಿಬಿಟ್ಟು ಹೇಳಬೇಕು. ಯಾಕಂದರೆ ಇವ್ರಿಗೇನು ಗೊತ್ತಿರಲ್ಲ. ಆದರೆ ರಾಮಚಂದ್ರನಿಗೆ ಪಾಣಿಂ ಗೃಹಣೀಶ್ವ ಪಾಣಿನ, ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ ವಾಲ್ಮೀಕಿಗಳು ಈ ಪದವನ್ನು ಹಾಕಿದ್ದಾರೆ. ಪಾಣಿಂ ಗೃಹಣೀಶ್ವ ಪಾಣಿನ, ಮುಹೂರ್ತ ಪಾಣಿಗ್ರಹಣಕ್ಕೆ ಅಂತ ಹೇಳಿ ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಮದುವೆಯಲ್ಲಿ ಮುಹೂರ್ತ ಯಾವ ಸಮಯಕ್ಕೆ ಅಂತ ಹೇಳಿದ್ರೆ, ಒಂದು ಕನ್ಯಾದಾನಕ್ಕೆ ಅಂತ ಕೆಲವರು ಮಾಡ್ತಾರೆ, ಪಾಣಿಗ್ರಹಣಕ್ಕೆ ಅಂತ ಕೆಲವರು ಮಾಡ್ತಾರೆ. ಎರಡು ಸ್ಕೂಲ್ಸ್ ಆಫ್ ಥಾಟ್ ಇದೆ. ಮಾಂಗಲ್ಯಕ್ಕೆ ಮುಹೂರ್ತ ಇಲ್ಲ. ಜನರಲಿ ನಾವು ನೋಡುವಂತಹ ಪ್ರಸಂಗದಲ್ಲಿ ಮಾಂಗಲ್ಯ, ಯಾಕಂದರೆ ಕೆಲವ ಸಂಪ್ರದಾಯಗಳಲ್ಲಿ ಮಾಂಗಲ್ಯ ಇರೋದೇ ಇಲ್ಲ. ಪಾಣಿಗ್ರಹಣ ಇಲ್ಲ ಕನ್ಯಾದಾನ, ಇದಕ್ಕೆ ಮುಹೂರ್ತವನ್ನು ಇಡ್ತಾರೆ. ಇಲ್ಲಿ ವಿಶೇಷವಾಗಿ ಪಾಣಿಗ್ರಹಣವನ್ನು ಏರ್ಪಡಿಸ್ಕೊಳ್ಳೋ ಅಂತ ಹೇಳಿಬಿಟ್ಟು ಜನಕ ಮಹಾರಾಜ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಕೈಯಲ್ಲಿರುವಂತಹ ಒಂದು ಗುಣ, ನನ್ನ ಮಗಳ ಕೈಯಲ್ಲಿರುವಂತಹ ಒಂದು ಗುಣ ಎರಡು ಸೇರಿದ್ರೇನೇ ನಿನ್ನ ಅವತಾರ ರಹಸ್ಯ ಪೂರ್ತಿ ಆಗತ್ತೆ ರಾಮಚಂದ್ರ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಿನ್ನ ಕೈಯಲ್ಲಿರುವಂತಹ ಆ ವೀರ್ಯ, ನನ್ನ ಮಗಳ ಕೈಯಲ್ಲಿರುವಂತಹ ಆ ಅನುಗ್ರಹ, ನನ್ನ ಮಗಳಿಗೆ ಆ ಅನುಗ್ರಹ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಕ್ಷೀರಾಬ್ದಿಯಲ್ಲಿ ನಿನ್ನ ಪಾದ ಸೇವೆ ಮಾಡ್ತಾ ಮಾಡ್ತಾ ಮಾಡ್ತಾ
ನಿನ್ನ ಪಾದದಲ್ಲಿರುವಂತಹ ಅನುಗ್ರಹ ಅವಳ ಕೈಗೆ ಬಂತು. ಆ ಅನುಗ್ರಹಮಯಿಯಾಗಿರುವಂತಹ ಅನುಗ್ರಹಮಯೀಂ ವಂದೇ ನಿತ್ಯಂ ಅಜ್ಞಾತ ನಿಗ್ರಹಂ. ಅನುಗ್ರಹಮಯಿಯಾಗಿರುವಂತಹ ಆ ಸೀತೆಯ ಕೈಯನ್ನು ನೀನು ಪಾಣಿಗ್ರಹಣ ಮಾಡಿದರೆ ವೀರ್ಯ ಅನುಗ್ರಹ ಎರಡು ಸೇರಿಕೊಂಡ್ರೇನೆ ರಾಮಾವತಾರದ ರಹಸ್ಯ ಪೂರ್ತಿಯಾಗೋದು ಅಂತ ಹೇಳಿ ಪಾಣಿಂ ಗೃಹ್ಣೀಶ್ವ ಪಾಣಿನ ಅಂತ ಹೇಳಿಬಿಟ್ಟು ಅಲ್ಲಿ ಪದ ಹಾಕ್ತಾರೆ. ಗೋವಿಂದರಾಜರು ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದಾ ಇತ್ಯುಕ್ತ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಪಾಣಿಗ್ರಹಣ ಮಾಡಿದ ಮೇಲೆ ಸೀತಾ ಕಲ್ಯಾಣದ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಒಂದು ಜೀವಾತ್ಮ ಪರಮಾತ್ಮನನ್ನ ದೀರ್ಘ ಬಂಧು ಅಂತ ತಿಳ್ಕೋಬೇಕು. ಮೊದಲು ಒಬ್ಬ ಮನುಷ್ಯ ಅವನ ವಿವೇಚನಾ ಶಕ್ತಿಯಿಂದ ಆ ವಿವೇಚನಾ ಶಕ್ತಿಯನ್ನು ಬಳಸ್ಕೊಂಡು ಅವನ ಒಳಗಡೆ ಬೆಳಕನ್ನು ಏರ್ಪಡಿಸ್ಕೊಂಡು ಆ ಬೆಳಕನ್ನು ಏರ್ಪಡಿಸ್ಕೊಳ್ಳೋಕ್ಕೋಸ್ಕರನೇ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಗಾಯತ್ರಿ ಮಂತ್ರದ ತುಂಬ ಮುಖ್ಯವಾಗಿರುವಂತಹ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಬುದ್ಧಿಯಲ್ಲಿ ಬೆಳಕನ್ನು ಏರ್ಪಡಿಸು ಅಂತ ಹೇಳಿಬಿಟ್ಟು ಕೇಳೋದು ಗಾಯತ್ರಿ ಮಂತ್ರ. ಮನಸ್ಸಲ್ಲಿ ಬೆಳಕಾಗಬೇಕು ಅಂತ ಹೇಳಿದ್ರೆ ಬುದ್ಧಿ ಅದಕ್ಕೆ ಕಾರಣ. ಬುದ್ಧಿಯಲ್ಲಿ ಬೆಳಕಿಲ್ಲದೆ ಹೋದರೆ ಮನಸ್ಸಲ್ಲಿ ಕತ್ಲೆ ಇರುತ್ತೆ. ಯಾಕಂದರೆ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾಂಸ್ತೇಷು ಗೋಚರನ್ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ತೋರಿಸ್ತಾನೆ. ಸಾರಥಿ ಯಾರು ಅಂತ ಹೇಳಿದ್ರೆ ನಮ್ಮ ಬುದ್ಧಿ. ಮನಸ್ಸು ಪ್ರಗ್ರಹ. ಆ ಬುದ್ಧಿ ಪ್ರಗ್ರಹ ಅಂತ ಹೇಳಿದ್ರೆ ಕಡಿವಾಳ. ಆ ಬುದ್ಧಿ ಅನ್ನುವಂತಹ ಸಾರಥಿ ಮನಸ್ಸು ಅನ್ನುವಂತಹ ಕಡಿವಾಳವನ್ನು ಹಿಡ್ಕೋಬೇಕು. ಬುದ್ಧಿ ಅನ್ನುವಂತಹ ಸಾರಥಿ ಮನಸ್ಸು ಅನ್ನುವಂತಹ ಕಡಿವಾಳವನ್ನು ಹಿಡ್ಕೊಳ್ಳದೆ ಹೋದರೆ ಇಂದ್ರಿಯಗಳು ಅನ್ನುವಂತಹ ಕುದುರೆಗಳು ಮನಸ್ಸನ್ನು ಸಾರಥಿ ಇಲ್ಲದೆ ಇರುವಂತಹ ರಥದ ಥರ ಮಾರುತ್ತೆ ನಮ್ಮ ಶರೀರವನ್ನು. ಅದಕ್ಕೆ ವಿಶ್ವಾಮಿತ್ರರು ಭಗವಂತನನ್ನು ಧ್ಯಾನ ಮಾಡುತ್ತಾ ಎಷ್ಟೋ ವರ್ಷ ಕಾಲ, 4000 ವರ್ಷ ಕಾಲ, ಒಂದೊಂದು ದಿಕ್ಕಲ್ಲಿ 1000 ವರ್ಷ ಕಾಲ ಅವರು ತಪಸ್ಸು ಮಾಡ್ತಾರೆ. ಬಾಲಕಾಂಡದಲ್ಲಿ 68 ಅಧ್ಯಾಯಗಳು, ಅದರಲ್ಲಿ 15 ಅಧ್ಯಾಯಗಳು ವಿಶ್ವಾಮಿತ್ರರನ್ನೇ ಕುರಿಸಿ ಶತಾನಂದರು ಹೇಳ್ತಾರೆ. 4000 ವರ್ಷ ಕಾಲ ತಪಸ್ಸು ಮಾಡಿ 1000 ವರ್ಷ ತಪಸ್ಸು ಮಾಡ್ತಾರೆ, ಕಾಮಕ್ಕೆ ಸೋಲ್ತಾರೆ. 1000 ವರ್ಷ ತಪಸ್ಫಲ. ಒಂದು ಸತಿ ಮೇಲಕೆಗೆ, ಇನ್ನೊಂದು ಸತಿ ನಾನು ಕಳಿಸ್ತೀನಿ ಅನ್ನುವಂತಹ ಕ್ರೋಧ ತ್ರಿಶಂಕುವನ್ನು ಕಳಿಸುವಂತಹ ಒಂದು ಪ್ರಯತ್ನದಲ್ಲಿ ಅವಳು ಕಳ್ಕೊಳ್ತಾರೆ. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ. ಇದನ್ನ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಎರಡು ನಮ್ಮನ್ನು ಹಾಳು ಮಾಡುತ್ತೆ, ಕಾಮ ಕ್ರೋಧ. ಆದರೆ ಒಂದನ್ನು ಮಾತ್ರ ಗೆಲ್ಲಬೇಕು. ಜೈಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಅಂತ ಪರಮಾತ್ಮ ಹೇಳ್ತಾನೆ. ಎರಡು ನಮ್ಮನ್ನು ಕೆಡಿಸತ್ತೆ ಹೇ ಅರ್ಜುನ. ಆದರೆ ಗೆಲ್ಲೋವಾಗ ಒಂದನ್ನು ಮಾತ್ರ ಗೆದ್ರೆ ನಾವು ಎರಡನ್ನೂ ಗೆದ್ದಿರೋ ಥರ ಅಂತ ಹೇಳ್ತಾನೆ. ಕಾಮವನ್ನು ಗೆದ್ರೆ ನಾವು ಕ್ರೋಧವನ್ನು ನಾವು ಗೆಲ್ಲುತ್ತೀವಿ. ಯಾಕಂದರೆ ಪ್ರತಿಯೊಂದು ಕ್ರೋಧದಲ್ಲೂ ಅಡಿಪಾಯವಾಗಿ ಕಾಮ ಇರುತ್ತೆ. ನಮಗೆ ಕಾಮ ಇಲ್ಲದೆ ಹೋದರೆ, ಅದರ ಬಗ್ಗೆ ಆಸೆ ಇಲ್ಲದೆ ಹೋದರೆ ಕೋಪ ಬರೋದಿಲ್ಲ. ನಮ್ಮ ಒಳಗಡೆ ಆಸೆ ಇದ್ರೇನೇ ಕೋಪ ಬರುತ್ತೆ. ಅದಕ್ಕೆ ಜಹಿಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಪರಮಾತ್ಮ ಹೇಳ್ತಾನೆ ಇದನ್ನು. ಈ ಥರ ಕಾಮಕ್ರೋಧಕ್ಕೆ ಅವರ ತಪಶಕ್ತಿಯನ್ನು ಕಳ್ಕೊಂಡು ತಿರ್ಗಾ ಕೂತ್ಕೊಂಡು ಅವರ ತಪಸ್ಸು ಮಾಡಿ ಬ್ರಹ್ಮರ್ಷಿ ಅಂತ ಬಿರುದನ್ನು ಪಡ್ಕೊಂಡು ಆಮೇಲೆ ಗಾಯತ್ರಿ ಮಂತ್ರವನ್ನು ಅವರು ಸಾಕ್ಷಾತ್ಕರಿಸ್ಕೊಂಡ್ರು. ಗಾಯತ್ರಿ ಮಂತ್ರವನ್ನು ಸಾಕ್ಷಾತ್ಕರಿಸಿರುವಂತಹ ಪ್ರಸಂಗದಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಚೋದಯಾತ್ ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ನೀನು ಬೆಳಗಿಸು ಅಂತ ಕೇಳುವಂತಹದ್ದು ಗಾಯತ್ರಿ ಮಂತ್ರ. ನಹ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ, ನಾನು ಒಬ್ಬನಿಗೆ ಅಲ್ಲ, ನಮ್ಮೆಲ್ಲರಿಗೂ. ಧಿಯೋ ಯೋ ನಃ ಪ್ರಚೋದಯಾತ್. ಈ ಥರ ನಮ್ಮ ಮನಸ್ಸನ್ನು ಬೆಳಗಿಸಿ, ನಮ್ಮ ಬುದ್ಧಿಯನ್ನು ಬೆಳಗಿಸಿ, ಧಿಯೋ ಯೋ ನಃ ಧಿಯಃ ಅಂತ ಹೇಳಿದ್ರೆ ಬುದ್ಧಿಯನ್ನು ಬೆಳಗಿಸಿ, ತದ್ವಾರ ಮನಸ್ಸನ್ನು ಬೆಳಗಿಸಿ,
ನನ್ನ ಒಳಗಡೆ ಇರುವಂತಹ ಆತ್ಮದ ಕಡೆಗೆ ಆ ಮನಸ್ಸನ್ನು ಕೇಂದ್ರೀಕೃತ ಮಾಡಿಸಿ ಇಂದ್ರಿಯಗಳೆಲ್ಲ ಆ ಆತ್ಮದ ತಿಳುವಳಿಕೆಯ ಬಗ್ಗೆ ನನ್ನ ಈ ರಥ ಶರೀರ ಅನ್ನುವಂತಹ ರಥ ಒಂದು ಯಂತ್ರವಾಗಿ ಇರಲಿ ಅನ್ನೋದು ಗಾಯತ್ರಿ ಮಂತ್ರದ ಮುಖ್ಯ ಉದ್ದೇಶ. ಈ ಥರ ಬುದ್ಧಿಯನ್ನು ಬೆಳಗಿಸ್ಕೊಳ್ಳೋದು, ಬುದ್ಧಿಯನ್ನು ಬೆಳಗಿಸ್ಕೊಂಡಿದ್ದ ತಕ್ಷಣ ಒಳಗಡೆ ಇರುವಂತಹ ಆತ್ಮ ಪರಮಾತ್ಮನಿಗೆ ಸ್ವತ್ತು ಅಂತ ತಿಳ್ಕೊಳ್ಳೋದು. ಒಬ್ಬರು ಆಚಾರ್ಯರನ್ನು ಯಾವ ಯಾವ ಸಂಪ್ರದಾಯದಲ್ಲಿ ನಾವು ಬಂದಿದ್ದೀವೋ ಆ ಸಂಪ್ರದಾಯದ ಆಚಾರ್ಯರ ಬಳಿ ನಾವು ಹೋಗಿ ನಮ್ಮ ಮನೆ ದೇವರಿಗಾಗಲಿ ಇಲ್ಲ ಇಷ್ಟ ದೇವತೆಗಾಗಲಿ ನಮ್ಮ ಆತ್ಮವನ್ನು ಆಚಾರ್ಯರ ಮೂಲಕ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಚಾರ್ಯರು ಒಂದು ಸೇತುವೆ ಥರ, ಅವರ ಮೂಲಕ ನಾವು ಸಮರ್ಪಿಸಬೇಕು. ಸೀತಾ ಕಲ್ಯಾಣದ ತಾತ್ಪರ್ಯ, ಜನಕ ಮಹಾರಾಜರು ಆಚಾರ್ಯರ ಸ್ಥಾನದಲ್ಲಿ ನಿಂತುಕೊಂಡು ಜೀವಾತ್ಮಕ್ಕೆ ಪ್ರತೀಕವಾಗಿರುವಂತಹ ಜಗನ್ಮಾತೆಯಾಗಿರುವಂತಹ ಸೀತೆ, ದಿವ್ಯ ದಂಪತಿಗಳು ಜೀವಾತ್ಮಕ್ಕೆ ಪ್ರತೀಕವಾಗಿರುವಂತಹ ಸೀತೆ ರಾಮನಿಗೆ, ಪರಮಾತ್ಮ ಸ್ಥಾನದಲ್ಲಿರುವಂತಹ ರಾಮನಿಗೆ ಜನಕ ಮಹಾರಾಜರು ಸಮರ್ಪಿಸ್ತಾರೆ ಎನ್ನುವಂತಹ ತಾತ್ಪರ್ಯ ಸೀತಾ ಕಲ್ಯಾಣದ ಒಂದು ತಾತ್ಪರ್ಯ. ಇದನ್ನು ನಾವು ತಿಳ್ಕೋಬೇಕು. ಸೀತಾ ಕಲ್ಯಾಣ ಆಗಿದ ತಕ್ಷಣ ಅಯೋಧ್ಯೆಗೆ ತಿರ್ಗಾ ವಾಪಸ್ ಬರುವಂತಹ ಪ್ರಸಂಗ. ಪರಶುರಾಮ ಎದುರಿಸ್ತಾರೆ. ಶಿವಧನುರ್ಭಂಗವನ್ನು ನೀನು ಮಾಡದೆ ವೈಷ್ಣವ ಚಾಪದ ಒಂದು ಹಿರಿಮೆಯನ್ನು ನೀನು ನೋಡು ಅಂತ ಹೇಳಿದಾಗ ಭಗವಂತ ಅವನ ವಿನಯ ಅನ್ನುವಂತಹ ಗುಣದಿಂದ ಪರಶುರಾಮರನ್ನು ಗೆಲ್ಲುತ್ತಾನೆ ಪರಮಾತ್ಮ. ಬ್ರಾಹ್ಮಣರಾಗಿರುವಂತಹ ನಿಮ್ಮನ್ನು ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ, ನೀವು ಪೂಜನೀಯರು. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ನೀವು ಪೂಜನೀಯರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಗರ್ವವನ್ನೆಲ್ಲ ತೆಗೆದು ಅವರಿಂದ ವೈಷ್ಣವ ಚಾಪವನ್ನು ಪಡ್ಕೊಂಡು ಅವರನ್ನ ಮಹೇಂದ್ರ ಪರ್ವತಕ್ಕೆ ತಪಸ್ ಮಾಡೋಕ್ಕೆ ಕಳಿಸ್ತಾರೆ. ಅಲ್ಲಿಂದ ಅಯೋಧ್ಯೆಗೆ ಬಂದು 12 ವರ್ಷ ಕಾಲ ಭುಂಜಾನಾಂ ಅಮಾನುಷಾಂ ಭೋಗಾನ್ ಸರ್ವಕಾಮ ಸಮೃದ್ಧಿನಿ, 12 ವರ್ಷ ಕಾಲ ಅಮಾನುಷ ಭೋಗಗಳನ್ನ ರಾಮ ಸೀತೆ ಅನುಭವಿಸ್ತಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏತನ್ ಮಧ್ಯದಲ್ಲಿ ಭರತ ಶತ್ರುಘ್ನರು ಅವರ ಮಾತುಲರ ಮನೆಗೆ, ಸೋದರಮಾವನ ಮನೆಗೆ ಅವರು ಹೋಗ್ತಾರೆ. ಅಯೋಧ್ಯಾಕಾಂಡದ ಆರಂಭದಲ್ಲಿ ಗಚ್ಚತಾ ಅನ್ನುವಂತಹ ಪದದಿಂದ ವಾಲ್ಮೀಕಿ ರಾಮಾಯಣ ಆರಂಭಿಸುತ್ತೆ. ಗಚ್ಚತಾ ಅಂತ ಹೇಳಿದ್ರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ ನಾವು ತಿಳ್ಕೋಬೇಕು. ಬದಲಾವಣೆನೇ ಶಾಶ್ವತ, ಬದಲಾವಣೆನೇ. ಅಯೋಧ್ಯಾಕಾಂಡದಲ್ಲಿ ಎಲ್ಲ ಬದಲಾಯಿಸ್ಕೊಳ್ಳುತ್ತೆ. ರಾಮ ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೋಗ್ತಾನೆ. ಭರತ ಮಾತುಲರ ಮನೆಗೆ ಅನ್ನ ಬಿಟ್ಟು ಅಯೋಧ್ಯೆಗೆ ಬರ್ತಾನೆ. ದಶರಥರು ಭೂಮಂಡಲವನ್ನೇ ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾರೆ. ಈ ಥರ ಎಲ್ಲ ಸ್ಥಾನವೂ ಬದಲಾಯಿಸುತ್ತೆ. ಮೊದಲನೇ ಪದದಲ್ಲೇ ವಾಲ್ಮೀಕಿಗಳು ಕೊಡ್ತಾರೆ, ಗಚ್ಚತಾ ಮಾತುಲ ಕುಲಂ. ಯಾವುದಾದ್ರೂ ಒಂದು ಒಳ್ಳೆ ಲೇಖನವನ್ನು ಬರೀಬೇಕು ಅಂತ ಹೇಳಿದ್ರೆ ದ ಫಸ್ಟ್ ಸೆಂಟೆನ್ಸ್ ಶುಡ್ ಸೇ ವಾಟ್ ಇಟ್ ಕ್ಯಾರೀಸ್. ಆದಿಕಾವ್ಯವಾಗಿರುವಂತಹ ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲನೇ ಪದವೇ, ಒಂದೊಂದು ಕಾಂಡದ ಮೊದಲನೇ ಪದವೇ ನಮಗೆ ತೋರಿಸುತ್ತೆ ಆ ಕಾಂಡದಲ್ಲಿ ಏನಿದೆ ಅಂತ ಹೇಳಿ. ಬಾಲಕಾಂಡದಲ್ಲಿ ತಪಃ ಸ್ವಾಧ್ಯಾಯ ನಿರತಿಂ, ಒಬ್ಬ ಮನುಷ್ಯ ಉದ್ಧಾರದ ಕಡೆಗೆ ಬರಬೇಕು ಅಂತ ಹೇಳಿದ್ರೆ ತಪಸ್ಸು ಸ್ವಾಧ್ಯಾಯ ಎರಡೂ ಇರಬೇಕು, ಜ್ಞಾನ ಅನುಷ್ಠಾನ ಎರಡೂ ಇರಬೇಕು. ಜ್ಞಾನ ಒಂದೇ ಇದ್ರೆ ಒಂದು ರೆಕ್ಕೆ ಥರ, ಈಗ ಅನುಷ್ಠಾನ ಒಂದೇ ಇದ್ರೆ ಒಂದೇ ರೆಕ್ಕೆ ಥರ. 2 ರೆಕ್ಕೆಗಳಿದ್ರೇನೇ ನಾವು ಉತ್ಕೃಷ್ಟ ಸ್ಥಾನಕ್ಕೆ ಹೋಗ್ತೀವಿ. ಒಂದು ಪಕ್ಷಿ ಹೆಂಗೆ 2 ರೆಕ್ಕೆಗಳನ್ನ ಬಳಸ್ಕೊಂಡು ಹಾರತ್ತೋ ಆ ಥರ ಜ್ಞಾನ ಅನುಷ್ಠಾನ ಅನ್ನೋದು 2 ರೆಕ್ಕೆಗಳು ನಮಗೆ. ಆ 2 ರೆಕ್ಕೆಗಳಿದ್ರೇನೇ ನಾವು ಹಾರವಲ್ಲ ನಾವು ಜೀವನದಲ್ಲಿ ಅಂತ ನಾವು ತಿಳ್ಕೋಬೇಕು. ಅಂತಹ ಜ್ಞಾನ ಅನುಷ್ಠಾನಗಳು ತಪಃ ಸ್ವಾಧ್ಯಾಯ ನಿರತಂ ಬಾಲಕಾಂಡದಲ್ಲಿ ತೋರಿಸ್ಕೊಡ್ತಾರೆ. ಅಯೋಧ್ಯಾಕಾಂಡದಲ್ಲಿ ಗಚ್ಚತ ಮಾತುಲ ಕುಲಂ ಭರತೇನ ತವಾನಘ ಶತ್ರುಘ್ನೋ ನಿತ್ಯಶತ್ರುಘ್ನ ನೀತಪ್ರೀತಿ ಪುರಸ್ಕೃತ. 2ನೇ ವರಿಯಲ್ಲಿ ಶತ್ರುಘ್ನೋ ನಿತ್ಯಶತ್ರುಘ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶತ್ರುಘ್ನ ಭರತನ ಜೊತೆಯಲ್ಲಿ ಹೋಗ್ತಾನೆ, ನಿತ್ಯಶತ್ರುಘ್ನ ಅಂತ ಹೇಳಿ ಇಲ್ಲಿ ಪದ ಹಾಕ್ತಾರೆ.
ನಿತ್ಯ ಶತ್ರು ಅಂದರೆ ದಿನಾ ಶತ್ರುಘ್ನ ಯುದ್ಧ ಮಾಡ್ತಾ ಇದ್ನ, ದಿನಾ ಅವನಿಗೆ ಶತ್ರು ಇತ್ತ. ನಮ್ಮ ಥರ ನಮಗೆ ದಿನಾ ಒಬ್ಬರು ಶತ್ರುಗಳಿರ್ತಾರೆ. ಯಾಕಂದರೆ ರಿಯಲ್ ಲೈಫಲ್ಲಿ ಒಂದು ಶತ್ರು, ರಿಯಲ್ ಲೈಫಲ್ಲಿ ಇನ್ನೊಂದು ಶತ್ರು. ಟಿ ವಿಯಲ್ಲಿ ಒಂದೊಂದು ಸೀರಿಯಲ್ ನೋಡುವಾಗಲೂ ಅಲ್ಲೂ ಒಂದು ಶತ್ರು ಇರ್ತಾನೆ, ಇಲ್ಲೊಂದು ಶತ್ರು ಇರ್ತಾನೆ, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಆ ಥರ ಇರುತ್ತೆ. ಆದರೆ ಶತ್ರುಘ್ನ ಮನಸ್ಸಿಂದಾನೂ ಯಾರನ್ನೂ ದ್ವೇಷಿಸಲ್ಲ ಅಂತ ಹೇಳಿಬಿಟ್ಟು ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ನಿತ್ಯ ಶತ್ರುಘ್ನ ಅಂತ ಹೇಳಿದ್ರೆ ನಮಗೆ ನಿತ್ಯವಾಗಿರುವಂತಹ ಶತ್ರುಗಳು, ಕೆಲವು ಶತ್ರುಗಳು ನಮ್ಮ ಒಳಗಡೆನೇ ಇದೆ. ಆ ಶತ್ರುಗಳನ್ನ ಜಯಿಸಿರುವಂತಹ ಶತ್ರುಘ್ನ. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತಹ 6 ಶತ್ರುಗಳು ನಮ್ಮ ಒಳಗಡೆ ಇದೆ. ಮೈಸೂರು ವಾಸುದೇವಾಚಾರ್ಯರು ಹೇಳುವಾಗ ಈ ವೇಲನ 6 ಶತ್ರುలను ನೀವೇ ಪಾರದ್ರೋಲಿ ನಿಜಭಕ್ತು ಚೇಸಿ ದೇವಾದಿದೇವ ಶ್ರೀ ವಾಸುದೇವ ಅನ್ನುವಂತಹ ಕೀರ್ತನೆಯನ್ನು ಆಡ್ತಾರೆ. ಆ ಥರ ನಮ್ಮ ಒಳಗಡೆ 6 ಶತ್ರುಗಳು ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವಜರ ಪುಣ್ಯ ಫಲ ಇರಬೇಕು, ಇಲ್ಲ ನಮ್ಮ ಪೂಜಾ ಫಲ ದೃಢವಾಗಿರಬೇಕು. ಅವರು ಹೇಳ್ತಾರೆ, ನೀ ಚೇಸಿನ ಪೂಜಾ ಫಲವೋ ನಾ ಪೂರ್ವಜುಲ ಪುಣ್ಯ ಫಲವೋ ಶ್ರೀ ವಾಸುದೇವ ಈ ಜನ್ಮಮಿಚ್ಚಿ ನನ್ನು ಧನ್ಯುನೀಗ ಭುವಿ ಚೇಸಿತೀವಿ ದೇವಾದಿದೇವ ಶ್ರೀ ವಾಸುದೇವ. ಈ ಜನ್ಮವನ್ನು ಕೊಟ್ಟು ಧನ್ಯ ಮಾಡಿದೆಯಲ್ಲೋ ಹೇ ಪರಮಾತ್ಮ ಅನ್ನುವಂತಹ ತಾತ್ಪರ್ಯವನ್ನು ಅದರಲ್ಲಿ ಹೇಳ್ತಾರೆ. ಆ ನಿತ್ಯ ಶತ್ರುಗಳನ್ನ ನಮ್ಮ ಒಳಗಡೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅದನ್ನು ಹೋಗಿಸ್ಕೋಬೇಕು. ತ್ಯಾಗರಾಜರಾಗಲಿ, ದೀಕ್ಷಿತರಾಗಲಿ, ಶ್ಯಾಮಾಶಾಸ್ತ್ರಿಗಳಾಗಲಿ ಅವರು ಕೇಳ್ಕೊಂಡಿದ್ದು, ಹೇ ಪರಮಾತ್ಮ ದಾರಿ ತಿಳಿತಾ ಇಲ್ಲ ನನಗೆ, ಕಾಮ ಮೋಹ ದಾಸುಡೈ ಕಟ್ಟು ತಿಳಿಯನೇನಿ ಏಮೀ ಚೇಸಿತನೇಮಿ ಓ ರಾಮ. ತ್ಯಾಗರಾಜರು ಹಾಡ್ತಾರೆ, ನಾನು ಏನು ಮಾಡಿದ್ರೆ ಏನೋ ಹೇ ರಾಮ, ಕಾಮ ಮೋಹ ದಾಸನಾಗಿಬಿಟ್ಟು ನನಗೆ ದಾರಿ ಗೊತ್ತಾಗ್ತಿಲ್ಲ, ನಿನ್ನ ಕೃಪೆನೇ ನನ್ನ ಮೇಲೆ ಇರಬೇಕು, ಆವಾಗಲೇ ಈ ಒಂದು 6 ಅರಿಷಟ್ ವರ್ಗಗಳು ನಮ್ಮಿಂದ ಹೋಗತ್ತೆ ಅನ್ನುವಂತಹ ತಾತ್ಪರ್ಯ. ಶತ್ರುಘ್ನ ಅವನಿಗೇ ಒಂದು ಸಂಕಲ್ಪ ಇರಲಿಲ್ಲ ರಾಮಾಯಣದಲ್ಲಿ. ಭರತ ಎಲ್ಲಿ ಹೋಗ್ತಾ ಇದ್ನೋ ಅಲ್ಲಿ ಶತ್ರುಘ್ನ ಭರತನ ಸಂಕಲ್ಪಕ್ಕೆ ತಲೆಬಾಗಿ ಭರತನ ಹಿಂದೆ ಅವನು ಹೋಗ್ತಾ ಇದ್ದ. ಎಲ್ಲಿ ಭರತ ಇದ್ನೋ ಅಲ್ಲಿ ಶತ್ರುಘ್ನ, ಎಲ್ಲಿ ರಾಮ ಇದ್ನೋ ಅಲ್ಲಿ ಲಕ್ಷ್ಮಣ. ಅದಕ್ಕೋಸ್ಕರನೇ ಸೀತೆಯನ್ನು ಬಿಟ್ಟು 10 ತಿಂಗಳ ಕಾಲ ರಾಮ ಇದ್ದ, ಲಕ್ಷ್ಮಣನನ್ನು ಬಿಟ್ಟು ಒಂದು ಕ್ಷಣ ರಾಮಾಯಣದಲ್ಲಿ ರಾಮ ಇರಲಿಲ್ಲ ಅಂತ ಹೇಳಿಬಿಟ್ಟು ವ್ಯಾಖ್ಯಾನ ಮಾಡ್ತಾರೆ. ಅವತಾರ ಸಮಾಪ್ತಿ ಕಾಲದಲ್ಲೂ ಮೊದಲು ಲಕ್ಷ್ಮಣನನ್ನು ಕಳಿಸಿ ಆಮೇಲೆ ರಾಮ ಅವತಾರ ಸಮಾಪ್ತಿಯನ್ನು ಮಾಡ್ತಾನೆ. ಅದು ಲಕ್ಷ್ಮಣನ ಮೇಲೆ ಇರುವಂತಹ ಪ್ರೀತಿ. ಶತ್ರುಘ್ನೋ ನಿತ್ಯ ಶತ್ರುಘ್ನ ನೀತಪ್ರೀತ ಪುರಸ್ಕೃತ ಅಂತ ಹೇಳಿ ಅಯೋಧ್ಯ ಕಾಂಡ ತುಂಬ ವಿಶೇಷವಾಗಿರುವಂತಹ ಕಾಂಡ. ಯಾಕಂದರೆ ಅಯೋಧ್ಯ ಅಂತ ಹೇಳಿದ್ರೆ ಯಾವುದನ್ನು ಭೇದಿಸೋಕ್ಕಾಗಲ್ವೋ ಅದನ್ನು ಅಯೋಧ್ಯ ಅಂತ ಕರೀತಾರೆ. ಯಾವುದನ್ನು ಯುದ್ಧ ಮಾಡಿ ಜಯಿಸೋಕ್ಕಾಗಲ್ವೋ, ಯಾವುದನ್ನು ಭೇದಿಸೋಕ್ಕಾಗಲ್ವೋ ಅಂತಹ ಸ್ಥಾನಕ್ಕೆ ಅಯೋಧ್ಯ ಅಂತ ಹೇಳಿಬಿಟ್ಟು ಕರೀತಾರೆ. ಆ ಅಯೋಧ್ಯ ಬೇರೆಯಲ್ಲ, ದೇವಾನಾಂ ಪೂರ್ ಅಯೋಧ್ಯ ಅಂತ ಹೇಳಿಬಿಟ್ಟು ಉಪನಿಷತ್ ಹೇಳುತ್ತೆ. ದೇವಾನಾಂ ಪೂರಯೋಧ್ಯ. ಆ ಅಯೋಧ್ಯ ವೈಕುಂಠ ಸಾಮ್ರಾಜ್ಯ. ಆ ವೈಕುಂಠ ಸಾಮ್ರಾಜ್ಯಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಪರಮಾತ್ಮ ಒಂದು ರಹಸ್ಯವನ್ನು ಅಡಗಿಸಿದಾನೆ. ಅದು ನಮ್ಮ ಒಳಗಡೆ ಇರುವಂತಹ ಗುಣಗಳು. ಆ ಗುಣಗಳನ್ನ ಪ್ರಕಟಪಡಿಸ್ತಾ ಪಡಿಸ್ತಾ ಪಡಿಸ್ತಾ ನಾವು ಭಗವಂತನ ಹತ್ರಕ್ಕೆ, ವೈಕುಂಠ ಅನ್ನುವಂತಹ ಲೋಕದ ಹತ್ರಕ್ಕೆ ನಾವು ಹೋಗ್ತೀವಿ. ಅಯೋಧ್ಯ ಅಂತ ಹೇಳಿದ್ರೆ ಸಾಕೇತಪುರಿ ಭೂಮಂಡಲದಲ್ಲಿ ಅಯೋಧ್ಯ ಅಂತ ನಾವು ಹೇಳ್ತೀವಿ. ಆದರೆ ವಿಶೇಷ ಅರ್ಥದಲ್ಲಿ ಅಯೋಧ್ಯ ವೈಕುಂಠ ಸಾಮ್ರಾಜ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂತಹ ಒಂದು ಅಯೋಧ್ಯೆಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಭಗವಂತ ಯಾವ ಯಾವ ಗುಣಗಳನ್ನ ತೋರಿಸಿದ್ನೋ ಆ ಗುಣದ ಅನುಸಂಧಾನ ನಮ್ಮ ಒಳಗಡೆ ಧರಿಸ್ಕೋಬೇಕು. ಮೊದಲು ಆ ಗುಣದ ಅನುಸಂಧಾನ ನಾವು ಒಳಗಡೆ ಧರಿಸ್ಕೋಬೇಕು ಅಂತ ಹೇಳಿದ್ರೆ ಚಿತ್ತದಲ್ಲಿ ಅಯೋಧ್ಯೆಯನ್ನು ನಾವು ಏರ್ಪಡಿಸ್ಕೋಬೇಕು.
ದಹರಂ ವಿಪಾಪ್ಮಂ ಪರವೇಶ್ಮಭೂತಂ ಯಃ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ದಹರಂ ಗಗನಂ ವಿಶೋಕಸ್ತಸ್ಮಿನ್ಯನಂತಸ್ತದುಪಾಸಿತವ್ಯಂ ಯದ್ವೇದಾದೋಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ ಅಂತ ಹೇಳಿಬಿಟ್ಟು ವೇದ ಹೇಳುತ್ತೆ. ಮಹಾನಾರಾಯಣ ಉಪನಿಷತ್ತು. ತಸ್ಮಿನ್ಯನಂತಸ್ತದುಪಾಸಿತವ್ಯಂ. ತವ್ಯ ಪ್ರತ್ಯಯ ಎಲ್ಲಿ ಬರುತ್ತೋ ವೇದದಲ್ಲಿ ಅವಶ್ಯವಾಗಿ ಅದನ್ನು ಮಾಡಲೇಬೇಕು ಅಂತ ಅರ್ಥ. ತವ್ಯ ಪ್ರತ್ಯಯ. ಆ ತವ್ಯ ಪ್ರತ್ಯಯ ಬರೋದರಿಂದ ಪ್ರತಿಯೊಬ್ಬ ಮನುಷ್ಯನೂ ಆಜ್ಞಾ ಕೈಂಕರ್ಯ ಅದು. ಇಟ್ ಇಸ್ ದ ರೂಲ್, ಇಟ್ ಇಸ್ ದ ಆರ್ಡರ್ ಆಫ್ ದ ಲಾರ್ಡ್. ಬೈ ಆರ್ಡರ್ ಅಂತ ಹೇಳಿಬಿಟ್ಟು ನಾವು ಬರೀತೀವಲ್ವಾ, ಬೈ ಆರ್ಡರ್ ಅಂತ ಹೇಳಿ, ಬೈ ಆರ್ಡರ್. ತಸ್ಮಿನ್ ಅನಂತಸ್ತದುಪಾಸಿತವ್ಯಂ. ಒಬ್ಬ ಮನುಷ್ಯನಾಗಿ ಬಂದ ಮೇಲೆ ಭಗವದ್ ಬಂಧುವರೇ, ಅನಂತನಾಗಿರುವಂತಹ ಪರಮಾತ್ಮನನ್ನ ನಮ್ಮ ಚಿತ್ತದ ಒಳಗಡೆ ಆರಾಧಿಸಬೇಕು, ಉಪಾಸಿಸಬೇಕು. ತಸ್ಮಿನ್ ಅನಂತಸ್ತತ್ ಉಪಾಸಿತವ್ಯಂ. ತವ್ಯಂ ಅನ್ನುವಂತಹ, ಮಾಡಿದರೆ ಮಾಡಿ, ಇಲ್ಲದೆ ಹೋದರೆ ಇಲ್ಲ ಅಂತ ಹೇಳಿಬಿಟ್ಟು ಹೇಳಲಿಲ್ಲ. ಉಪಾಸಿತವ್ಯ ಪ್ರತ್ಯಯವನ್ನು ಕೊಡ್ತಾರೆ, ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ಚಿತ್ತವನ್ನು ಅಯೋಧ್ಯೆಯಾಗಿ ಏರ್ಪಡಿಸ್ಕೊಂಡ್ರೆ ಭಗವದ್ ಬಂಧುವರೇ, ಆವಾಗ ಪರಮಾತ್ಮ ನಮ್ಮನ್ನು ದೇವಾನಾಂ ಪೂರ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾನೆ. ಈ ಚಿತ್ತವನ್ನು ದಹರ ಅಯೋಧ್ಯೆಯನ್ನು ನಾವು ಏರ್ಪಡಿಸ್ಕೋಬೇಕು. ದಹರ ಅಂತ ಹೇಳಿದ್ರೆ ನಮ್ಮ ಚಿತ್ತ, ದಹರಾಕಾಶ. ಮೇಲೆ ಹೆಂಗೆ ಆಕಾಶ ಇರುತ್ತೋ ಛಾಂದೋಗ್ಯ ಉಪನಿಷತ್ ಹೇಳುತ್ತೆ, ಅದೇ ಥರ ನಮ್ಮ ಚಿತ್ತದಲ್ಲಿ ಒಂದು ಚಿಕ್ಕ ಸ್ಪೇಸ್ ಇರುತ್ತೆ. ಸ್ಪೇಸ್, ಆಕಾಶ. ಸ್ಪೇಸ್ ಅಂದರೆ ಆಕಾಶ. ನಮ್ಮ ಚಿತ್ತದಲ್ಲಿ ಒಂದು ಆಕಾಶ ಇರುತ್ತೆ. ಅದಕ್ಕೆ ದಹರಾಕಾಶ, ದಹರಾಕಾಶ ಅಂತ ಹೇಳ್ತಾರೆ ಉಪನಿಷತ್ ವಾಕ್ಯದಲ್ಲಿ. ಅದಕ್ಕೆ ದಹರಂ ವಿಪಾಪ್ಮಂ ಪರವೇಶ್ಮಭೂತಂ. ಮಹಾನಾರಾಯಣ ಉಪನಿಷತ್ ಹೇಳುವಾಗ ದಹರದಲ್ಲಿ ಪರವೇಶ್ಮ ಅಂತ ಹೇಳಿದ್ರೆ ವೈಕುಂಠ. ಆ ವೈಕುಂಠಕ್ಕೆ ಹೋಗಿ ನಾವು ನಮಸ್ಕಾರ ಮಾಡೋದು ಎಂದಿಗೋ ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು. ಆದರೆ ಆ ವೈಕುಂಠವನ್ನು ನಮ್ಮ ಚಿತ್ತದಲ್ಲಿ ನಾವು ಸ್ಥಾಪಿಸ್ಕೋಬೋದು. ಪರವೇಶ್ಮಭೂತಂ ಯಹ ಪುಂಡರೀಕಂ. ಹೃದಯ ಪುಂಡರೀಕದಲ್ಲಿ ಪುರ ಮಧ್ಯ ಸಗ್ಗಸ್ತಂ. ಈ ಶರೀರ ಅನ್ನುವಂತಹ ಪುರ, ಆ ಪುರದ ಮಧ್ಯದಲ್ಲಿ 8 ದಳದ ತಾವರೆ ಒಂದಿದೆ. ಅದು ನಮ್ಮ ಹೃದಯ, ನಮ್ಮ ಚಿತ್ತ. 8 ದಳ. ಅದಕ್ಕೋಸ್ಕರನೇ ಯಾವುದೇ ಹಾರ್ಟ್ ಹಾಸ್ಪಿಟ್ಲ್ಗೆ ಹೋದರೂ ನಾವು ಹಾರ್ಟ್ ಸೈನ್ ಹಾಕಿದ್ರೆ ಇನ್ವರ್ಟೆಡ್ ತಾವರೆ ಥರ ಹಾಕಿರ್ತಾರೆ. ಹಾರ್ಟ್ ಸೈನ್ ಈ ಥರ ಹಾಕಿರ್ತಾರೆ, ಅದು ಇನ್ವರ್ಟೆಡ್ ತಾವರೆ ಥರ. ಯಾಕಂದರೆ 8 ದಳದ ತಾವರೆ ನಮ್ಮ ಹೃದಯ. ಪುಂಡರೀಕಂ ಪುರ ಮಧ್ಯ ಸಗ್ಗಸ್ತಂ. ನಮ್ಮ ಒಳಗಡೆ ತತ್ರಾಪಿ, ಅಲ್ಲಿ ದಹರಂ, ಈ ದಹರದಲ್ಲಿ, ದಹರಾಕಾಶದಲ್ಲಿ ಗಗನಂ ವಿಶೋಕಃ, ಆಕಾಶ. ದಹರಂ ಗಗನಂ ವಿಶೋಕಃ ತಸ್ಮಿನ್ ಅನಂತಸ್ತದುಪಾಸಿತವ್ಯಂ. ಅಂತಹ ಅನಂತನಾಗಿರುವಂತಹ ಪರಮಾತ್ಮನನ್ನ ತದ್ ಉಪಾಸಿತವ್ಯಂ, ನಾವು ಚಿತ್ತದಲ್ಲಿ ಪ್ರಾರ್ಥಿಸಬೇಕು ಅಂತ ಹೇಳ್ತಾರೆ. ಇದನ್ನು ಹೆಂಗೆ ಬರೆಸ್ಕೋಬೇಕು ಅಂತ ಹೇಳಿದ್ರೆ, ಮೋಹ ಮಹಾರ್ಣವದಿಂದ ನಾವು ಹೋಗಬೇಕು. ಮೋಖ ಮಘರ್ಣವ ತಾವಸಖಾರಿ ದಹರ ಅಯೋಧ್ಯ ನಹರ ವಿಘಾರಿ. ಸದಾಶಿವ ಬ್ರಹ್ಮೇಂದ್ರರು ಭಗವಂತ ನಮ್ಮ ಒಳಗಡೆ ಖೇಲದಿ ಮಮ ಹೃದಯೇ ರಾಮಖ ಖೇಲದಿ ಮಮ ಹೃದಯೇ ರಾಮಖ ಖೇಲದಿ ಮಮ ಹೃದಯೇ. ಪರಮಾತ್ಮ ನಮ್ಮ ಚಿತ್ತದಲ್ಲಿ ಬಂದು ಯಾವಾಗ ಆಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಶಾಂತಿಯನ್ನು ನಾವು ತುಂಬಿಸ್ಕೋಬೇಕು. ಶಾಂತಿಯನ್ನು ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ ಶತ್ರುಘ್ನ ಥರ ನಿತ್ಯ ಶತ್ರುಘ್ನರಾಗಿರಬೇಕು. ಅರಿಷಡ್ವರ್ಗಗಳನ್ನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದನ್ನೆಲ್ಲ ಹೊರಗಡೆ ಭಗವಂತನ ಕೃಪೆಯಿಂದ ನಾವು ಹೋಗಿಸ್ಬೇಕು. ಅದೆಲ್ಲ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ, ಮನೆ ಯಜಮಾನನಾಗಿರುವಂತಹ ರಾಮ ನಮ್ಮ ಚಿತ್ತದಲ್ಲಿ ಬಂದು ವಾಸ ಮಾಡಿದ್ರೆ, ಆಂಜನೇಯರ ಚಿತ್ತದಲ್ಲಿ ಯಾವಾಗ
ಅವರ ಹೃದಯವನ್ನು ಬಿಚ್ಚಿದ ತಕ್ಷಣ ಅಲ್ಲಿ ರಾಮಸೀತೆಯರು ಕಾಣಿಸ್ಕೊಳ್ತಾರೋ ಅದೇ ಥರ ಆಂಜನೇಯರ ಥರ ನಮ್ಮ ಚಿತ್ತದಲ್ಲಿ ರಾಮನನ್ನು ಪ್ರತಿಷ್ಠಾಪಿಸ್ಕೋಬೇಕು. ನಾವು ಚಿತ್ತದಲ್ಲಿ ಈಗಾಗಲೇ ಇದ್ದಾನೆ, ಆದರೆ ಅದನ್ನು ಪ್ರಕಟಪಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ರೆ ಪರಮಾತ್ಮ ಹಿ ವಿಲ್ ಮ್ಯಾನಿಫೆಸ್ಟ್. ಇದನ್ನು ನಾವು ತಿಳ್ಕೋಬೇಕು. ಈ ಥರ ನಾವು ಮಾಡಬೇಕು. ಆ ಭಗವಂತನ ಉಪಸ್ಥಿತಿ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಗುಣಗಳ ಅಭಿವೃದ್ಧಿ ಆಗಬೇಕು. ಅಯೋಧ್ಯಾಕಾಂಡ ರಾಮನ ಗುಣಗಳು ಪರಿಪೂರ್ಣವಾಗಿ ವಾಲ್ಮೀಕಿಗಳು ಸುರಿತಾರೆ. ಅಯೋಧ್ಯಾಕಾಂಡದಲ್ಲಿ ಭಗವಂತನ ಗುಣಗಳು ಯಾವಾಗ ಪ್ರಕಟವಾಗತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಪಕ್ಕದಲ್ಲಿದ್ದರೆ ಮಾತ್ರ ಭಗವಂತನ ಗುಣಗಳು ಪ್ರಕಟವಾಗತ್ತೆ. ಬಾಲಕಾಂಡದಲ್ಲಿ ಭಗವಂತನ ಗುಣಗಳನ್ನ ವಾಲ್ಮೀಕಿಗಳು ಹೇಳಲಿಲ್ಲ, ಆದರೆ ಅಯೋಧ್ಯಾಕಾಂಡದಲ್ಲಿ ಸೀತಾ ಕಲ್ಯಾಣ ಆದಮೇಲೆ ಭಗವಂತನ ಗುಣಗಳನ್ನ ವಾಲ್ಮೀಕಿಗಳು ಹೇಳ್ತಾರೆ. ಅಯೋಧ್ಯಾಕಾಂಡದಲ್ಲಿ ಭಗವಂತನ ಗುಣಗಳು ಸಹಿ ದೇವೈರುದೀರ್ಣಸ್ಯ ರಾವಣಸ್ಯ ವದಾರ್ಥಿಭಿಃ ಅರ್ಥಿತೋ ಮನುಷೇ ಲೋಕೆ ಜಗ್ನೇ ವಿಷ್ಣು ಸನಾತನಃ. ಪರಮಾತ್ಮ ರಾವಣ ವಧೆ ಒಂದು ಆನುಷಂಗಿಕವಾಗಿರುವಂತಹ ಕಾರಣ, ಮುಖ್ಯ ಕಾರಣ ಅಲ್ಲ. ಪರಮಾತ್ಮ ಯಾವ ಗುಣಗಳನ್ನ ಧರಿಸ್ಕೊಂಡು ಬಂದ ಅಂತ ಹೇಳಿದ್ರೆ ಸಚನಿತ್ ಭೂಮೌ ಅನುಪಮ ಸೂನುಹು ಗುಣೈಃ ದಶರಥೋಪಮಃ. ಪರಮಾತ್ಮ ದಶರಥನ ಮಗನಾಗಿ ಬಂದಾಗ ಜನಗಳು ಕೇಳ್ತಾರೆ, ಎಂತಹ ಗುಣ, ಎಂತಹ ಗುಣ. ರಾಮ ಅರಣ್ಯಕ್ಕೆ ಹೋಗುವಾಗ ಭಗವದ್ ಬಂಧುವರೇ ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ಬಿಟ್ಟು ಹೋದ, ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ಬಿಟ್ಟು ಹೋದ. ಆದರೆ ಒಂದು ಆಭರಣವನ್ನು ಮಾತ್ರ ಧರಿಸ್ಕೊಂಡು ಹೋದ. ಆ ಆಭರಣ ಯಾವುದು ಅಂತ ಹೇಳಿದ್ರೆ ಗುಣ ಅನ್ನುವಂತಹ ಆಭರಣ. ಇದನ್ನು ತ್ಯಾಗರಾಜರು ಹಾಡ್ತಾರೆ. ಸುಜನ ಜೀವನ ರಾಮ ಸುಗುಣ ಭೂಷಣ ರಾಮ ಸುಜನ ಜೀವನ. ಆ ಪರಮಾತ್ಮ ಸುಜನರಿಗೆ ಜೀವನಾಡಿಯಾಗಿರುವಂತಹ ಪರಮಾತ್ಮ, ಅವನು ಸುಗುಣಗಳಿಂದ ಭೂಷಿತನಾಗಿ ಅವನು ಅರಣ್ಯಕ್ಕೆ ಹೋದ ಅಂತ ಹೇಳಿ ತ್ಯಾಗರಾಜರು ಅತ್ಯದ್ಭುತವಾಗಿ ಹಾಡ್ತಾರೆ. ಆ ಪರಮಾತ್ಮ ಅವನ ಗುಣಗಳನ್ನೆಲ್ಲ ನೋಡುವಾಗ ಎಲ್ಲರೂ ಕೊಂಡಾಡ್ತಾ ಇದ್ರು, ಹೇ ರಾಮ ಎಂತಹ ಗುಣ ಕಣೋ ನಿಂದು, ಎಂತಹ ಗುಣ ಕಣೋ. ಇವನು ಹೇಳ್ತಾನೆ, ನನ್ನ ಗುಣಗಳೆಲ್ಲ ಎಲ್ಲಿಂದ ಬಂದಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಎಲ್ಲಿಂದ ಬಂದಿದೆ ರಾಮ? ನಾವು ಅದೇ ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೇಳಿದಾಗ ಈ ಗುಣಗಳೆಲ್ಲ ನಮ್ಮ ಅಪ್ಪನಿಂದ ಬಂದಿದೆ ಅಂತ ಹೇಳಿಬಿಟ್ಟು ರಾಮ ಹೇಳ್ಕೊಳ್ತಾನೆ. ಇಟ್ ಈಸ್ ಆಲ್ ಹೆರಿಡಿಟ್ರಿ ಅಂತ ಹೇಳಿ ಅದು ಮೇಲಿನ ಅರ್ಥ. ಭೂಮೌ ಅನುಪಮಸ್ಸೂನುಹು ಗುಣೈಃ ದಶರಥೋಪಮಃ. ಆದರೆ ದಶರಥ ಅನ್ನುವಂತಹ ಪದಕ್ಕೆ ವಿಶೇಷ ಅರ್ಥ ವೇದ ಅರ್ಥ ಕೊಡುತ್ತೆ. ದಶ ಅಂತ ಹೇಳಿದ್ರೆ ಪಕ್ಷಿ ಅಂತ ಇನ್ನೊಂದು ಅರ್ಥ ಇದೆ. ದಶ ಅಂತ ಹೇಳಿದ್ರೆ ಪಕ್ಷಿ, ರಥ ಅಂತ ಹೇಳಿದ್ರೆ ಪಕ್ಷಿ ರಥ ಸಾಕ್ಷಾತ್ ಶ್ರೀಮನ್ನಾರಾಯಣ. ದಶರಥ ಅಂತ ಹೇಳೋಕೆ ಗೋವಿಂದರಾಜರು ಅವರ ರಾಮಾಯಣದ ವ್ಯಾಖ್ಯಾನ ಮಾಡುವಂತಹ ಪ್ರಸಂಗದಲ್ಲಿ ಗುಣೈಃ ದಶರಥೋಪಮಃ ಅನ್ನುವಂತಹ ಸ್ಥಾನದಲ್ಲಿ ಇಲ್ಲ. ಸುಮಿತ್ರೆ ಲಕ್ಷ್ಮಣನನ್ನು ಅರಣ್ಯಕ್ಕೆ ಕಳಿಸೋವಾಗ ಸುಮಿತ್ರೆ ರಾಮ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅನ್ನುವಂತಹ ಶ್ಲೋಕ ಬರುತ್ತೆ ಮುಂದಕ್ಕೆ. ಅಲ್ಲಿ ದಶರಥ ಅನ್ನುವಂತಹ ಪದಕ್ಕೆ ರಾಮನನ್ನೇ ಶ್ರೀಮನ್ನಾರಾಯಣನಾಗಿ ನೋಡು ಅಂತ ಸುಮಿತ್ರೆ ಹೇಳಿ. ಯಾಕಂದರೆ ಸುಮಿತ್ರೆ ಇಂಗಿತಜ್ಞಳು. ಅವಳು ಲಕ್ಷ್ಮಣನ ಹತ್ರ ಮಾತಾಡ್ತಾ ಇದ್ದಾಳೆ. ಲಕ್ಷ್ಮಣ ಆದಿಶೇಷನ ಅವತಾರ, ವ್ಯಾಕರಣಕ್ಕೆ ಅಧಿಪತಿ. ಯಾಕಂದರೆ ಆದಿಶೇಷ ವ್ಯಾಕರಣಕ್ಕೆ ಅಧಿಪತಿ. ಪತಂಜಲಿ ಆದಿಶೇಷನ ಅವತಾರ, ಲಕ್ಷ್ಮಣ ಆದಿಶೇಷನ ಅವತಾರ. ಸುಮಿತ್ರೆ ಇಂಗಿತಜ್ಞಳಾಗಿರುವಂತಹ ಸುಮಿತ್ರೆ ಲಕ್ಷ್ಮಣನ ಹತ್ರ ಮಾತಾಡುವಾಗ ನಮ್ಮ ಥರ ಮಾತಾಡೋದಿಲ್ಲ. ಒಂದೊಂದು ಪದದಲ್ಲೂ 100 ಅರ್ಥಗಳು ಇಟ್ಟು ಮಾತಾಡ್ತಾಳೆ. ರಾಮಂ ದಶರಥಂ ವಿದ್ದಿ, ದಶರಥ ಅಂತ ಹೇಳಿದ್ರೆ ಪಕ್ಷಿರಥ, ಗರುಡ ಧ್ವಜ, ಗರುಡನನ್ನೇ ರಥವಾಗಿ ಇಟ್ಕೊಂಡಿರುವಂತಹ ಶ್ರೀಮನ್ನಾರಾಯಣ. ಇಲ್ಲಿ ಅಯೋಧ್ಯಾಕಾಂಡದಲ್ಲಿ ಆ ಅರ್ಥವನ್ನು ನಾವು ತಗೊಳ್ಳೋವಾಗ ಗುಣೈಃ ದಶರಥೋಪಮಃ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನಿಗೆ ಯಾವ ಯಾವ ಗುಣಗಳಿತ್ತೋ
ಸೌಲಭ್ಯ ಗುಣಗಳಿತ್ತೋ ಆ ಗುಣಗಳನ್ನೆಲ್ಲ ಧರಿಸ್ಕೊಂಡು ಪರಮಾತ್ಮ ರಾಮನಾಗಿ ಬಂದ. ಏಕೈಕ ಸಂಕಲ್ಪದಿಂದ ಆ ಗುಣಗಳು ನಾವು ನಮ್ಮ ಚಿತ್ತದಲ್ಲಿ ಧರಿಸ್ಕೊಂಡ್ರೆ ಭಗವಂತ ರಾಮ ಅವತಾರ ಸಮಾಪ್ತಿಯಲ್ಲಿ ಎಲ್ಲಾರನ್ನೂ ಹೆಂಗೆ ವೈಕುಂಠಕ್ಕೆ ಕರ್ಕೊಂಡು ಹೋದ್ನೋ ಆ ಥರ ನಮ್ಮನ್ನೆಲ್ಲ ಪರಮಾತ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಅನ್ನುವಂತಹ ತಾತ್ಪರ್ಯ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವೇ ಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ನೋಪಪದ್ಯತೆ ಕದಾಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ ಶೀಲವೃದ್ಧೈಃ ಜ್ಞಾನವೃದ್ಧೈಃ ವಯೋವೃದ್ಧೈಶ್ಚ ಸಜ್ಜನೈಃ ಕಥಯನ್ನಾಸ್ಯ ವೈ ನಿತ್ಯಂ ಆಶ್ರಯೋಗ್ಯಾಂತರೇಷ್ವಪಿ ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ ವೀರ್ಯವನ್ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ ನ ಚಾನೃತಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ ಅನುರಕ್ತ ಪ್ರಜಾಭಿಶ್ಚ ಪ್ರದಾಶ್ಚಾಪ್ಯನುರಜ್ಯತೆ ನಾಶ್ರೇಯಸಿ ರಥೋ ಯಶ್ಚ ನ ವಿರುದ್ಧ ಕಥಾರುಚಿಃ ಉತ್ತರೋತ್ತರಯುಕ್ತೀನಾಂ ವಕ್ತಾ ವಾಚಸ್ಪತಿರ್ಯಥಾ. ಒಂದು ಅಧ್ಯಾಯ ಪೂರ್ತಿ ರಾಮನ ಗುಣಗಳನ್ನ ಸುರಿದಿದ್ದಾರೆ ವಾಲ್ಮೀಕಿಗಳು. ಆದರೂ ಮುಂದೆ ಹೋಗೋದಿಲ್ಲ ಅವರ ಲೇಖನ. ಯಾಕೆ ಅಂತ ಹೇಳಿದ್ರೆ ಪಿಬನ್ ರಾಮಚರಿತ ಅಮೃತಸಾಗರಂ ಸತತಂ ರಾಮಚರಿತ ಅಮೃತಸಾಗರಂ ಅತೃಪ್ತಸ್ಥಂ ಮುನಿಂ ಬಂದೇ ಪ್ರಾಚೇತ ಸಮಕಲ್ಮಷಂ. ಭಗವದ್ಬದ್ಧವರೇ, ರಾಮನ ಒಂದೊಂದು ಗುಣವೂ ಇದೆಯಲ್ಲ ಅದರಲ್ಲಿ ಮುಳುಗಿದ್ರೆ ಸಮುದ್ರಮಿವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಆಳವಾಗಿ ಹೋಗ್ತಾ 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 ಹೆಂಗೆ ವಿಶೇಷವಾಗಿರುವಂತಹ ರತ್ನಗಳು ಸಿಗತ್ತೋ ಆ ಥರ ರಾಮನ ಗುಣ ಅಯೋಧ್ಯಾಕಾಂಡದಲ್ಲಿ, ಆ ಅಯೋಧ್ಯಾಕಾಂಡದ ಆಳದಲ್ಲಿ ನಾವು ಹೋದರೆ ಆ ಥರ ರತ್ನಗಳು ನಮಗೆ ಸಿಗತ್ತೆ ಅನ್ನುವಂತಹ ತಾತ್ಪರ್ಯ. ಬುದ್ಧಿಮಾನ್ ಮಧುರಾಭಾಷಿ. ಸಮಯದ ಅಭಾವದಿಂದ ಆ ಗುಣಗಳು ಈ 1.5 ಗಂಟೆ ಕಾಲ ಸಮಯ ಅಲ್ಲ, ಒಂದು ಜೀವಮಾನ ರಾಮನ 1-2 ಗುಣಗಳಲ್ಲೇ ಕಳೆದು ಹೋಗ್ಬಿಡತ್ತೆ. ಯಾಕಂದರೆ ರಾಮನ ಗುಣ ಅಂಥದ್ದು. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ. ಬುದ್ಧಿವಂತಿಗೆ ಭಗವದ್ಬಂಧುವರೇ, ಬುದ್ಧಿವಂತಿಗೆ ಅಂತ ಹೇಳಿದ್ರೆ ಭಗವಂತ ಕೊಟ್ಟಿರುವಂತಹ ವಿವೇಚನಾ ಶಕ್ತಿಯನ್ನು ನಾವು ಪ್ರಯೋಗ ಮಾಡೋದು. ಭಗವಂತ ಕೊಟ್ಟಿರುವಂತಹ ವಿವೇಚನಾ ಶಕ್ತಿಯನ್ನು ನಾವು ಪ್ರಯೋಗಿಸ್ಕೊಂಡ್ರೆ ಜೀವನದ ಧ್ಯೇಯ ನಮಗೆ ಗೊತ್ತಾಗತ್ತೆ. ಯಾತಕ್ಕೋಸ್ಕರ ನಾವು ಬಂದಿದ್ದೀವಿ, ನಮ್ಮ ಜೀವನದ ಧ್ಯೇಯ ಏನು, ವಾಟ್ ಈಸ್ ಅವರ್ ಪರ್ಪಸ್ ಆಫ್ ಲೈಫ್, ವೈ ಆರ್ ವಿ ಕಮ್ ಹಿಯರ್, ನಾನು ಯಾರು, ಅರ್ಥಪಂಚಕ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. 55 ಲಕ್ಷ ವಿದ್ಯೆಗಳಿರ್ಬೋದು. ಛಾಂದೋಗ್ಯ ಉಪನಿಷತ್ತೇ ಹೇಳುತ್ತೆ 32 ವಿದ್ಯೆಗಳಿದೆ, 32 ವಿದ್ಯಾಸ್ಥಾನಗಳಿದೆ. ಆ 32 ವಿದ್ಯಾಸ್ಥಾನಗಳಿಗೂ ರಾಜಗೋಪಾಲ, ಶ್ರೀವಿದ್ಯಾ ರಾಜಗೋಪಾಲನಾಗಿರುವಂತಹ ಮನ್ನಾರ್ಗುಡಿ ರಾಜಗೋಪಾಲ ಅವನು ಅಧಿದೇವತೆ ಅಂತ ಹೇಳಿಬಿಟ್ಟು ಛಾಂದೋಗ್ಯ ಉಪನಿಷತ್ತು ನಮಗೆ ಹೇಳುತ್ತೆ. ಆ 32 ವಿದ್ಯೆಗಳು ಯಾವ ಜನ್ಮದಲ್ಲಿ ನಮಗೆ ಅರ್ಥ ಆಗತ್ತೋ ಗೊತ್ತಿಲ್ಲ. ಆದರೆ 5 ಮಾತ್ರ ನಾವು ತಿಳ್ಕೋಬೇಕು. ಮೊದಲು ನಾನು ಯಾರು ಅನ್ನೋದು. ವಯಸ್ಸುಗಳಾಗ್ತಾ ಇರುತ್ತೆ, ವಯೋವಾರ್ಧಕ್ಯ ಬರ್ತಾ ಇರುತ್ತೆ, ಆದರೆ ಜ್ಞಾನವಾರ್ಧಕ್ಯ ಬರೋದಿಲ್ಲ. ಭಗವದ್ಬಂಧುವರೇ, ವಯೋವಾರ್ಧಕ್ಯ ಬರೋಕ್ಕೆ ಮುಂಚೆ ಜ್ಞಾನವಾರ್ಧಕ್ಯದ ಕಡೆಗೆ ಹೋಗಬೇಕು. ಯಾಕಂದರೆ ವಯಸ್ಸೆಲ್ಲರಿಗೂ ಆಗತ್ತೆ, ಆದರೆ ಜ್ಞಾನದಲ್ಲಿ ಅಭಿವೃದ್ಧಿ ಕಡೆಗೆ ಹೋಗುವುದು ಜೀವನದ ಮುಖ್ಯ ಲಕ್ಷಣ. ನಾನು ಯಾರು ಮೊದಲನೇ ಪ್ರಶ್ನೆ. 2ನೇದು ಭಗವಂತ ಯಾರು, 2ನೇದು ನನಗೂ ಭಗವಂತನಿಗೂ ಇರೋದು ಏನು ಸಂಬಂಧ, 3ನೇದು ಸಂಬಂಧವನ್ನು ಏರ್ಪಡಿಸ್ಕೊಳ್ಳೋದು. ನಾನು ಭಗವಂತನನ್ನು ಆಶ್ರಯಿಸಿದರೆ ಫಲ ಏನು, 4ನೇದು. 5ನೇದು ಇಷ್ಟು ದಿನ ಹೋಗದೆ ಇರೋದಕ್ಕೆ ಏನು ಅಡ್ಡಿ, ಇಷ್ಟು ದಿನ ಯಾಕೆ ನಾನು ಹೋಗಲಿಲ್ಲ. 5ನೇದು ನಿರ್ವೇದ. ಪುರಂದರದಾಸರು ಹೇಳ್ತಾರಲ್ಲ, ಮೋಸ ಹೋದೇನಲ್ಲೋ ನಾನು ಮೋಸ ಹೋದೇನಲ್ಲೋ, 30 ವರ್ಷ ಮೋಹಾಬ್ದಿಯಲ್ಲಿ ಬಿದ್ದು ಮೋಸ ಹೋದೇನಲ್ಲೋ, ಶೇಷಶೇನನಿಗೆ ಸೇವಕನಾಗದೆ ವಾಸುದೇವನಿಗೆ ದಾಸನಾಗದೆ ಮೋಸ ಹೋದೇನಲ್ಲೋ. 30 ವರ್ಷದ ಮೇಲಾಗಿರುತ್ತೆ ನವಕೋಟಿ ನಾರಾಯಣ.
ಪುರಂದರದಾಸರು ನವಕೋಟಿ ನಾರಾಯಣರಾಗಿರುವಾಗ ಅವರು ಹೇಳಿದ್ದು ಅದನ್ನು ನಮ್ಮ ಜೀವನದಲ್ಲಿ ಅದಕ್ಕೆ ನಿರ್ವೇದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಷ್ಟು ರಾತ್ರಿಗಳನ್ನ ನಾನು ಅನುಭವಿಸಿದೆ, ಎಷ್ಟು ಹಗಳುಗಳನ್ನ ಹೋಗಿಸ್ಬಿಟ್ಟೆ ಜೀವನದಲ್ಲಿ. ಹೌ ಮೆನಿ ಮಾರ್ನಿಂಗ್ಸ್ ಐ ಹ್ಯಾವ್ ಲಾಸ್ಟ್. ಒಬ್ಬ ಭಕ್ತನಿಗೆ ಭಗವದ್ ಬಂಧುವರೇ ಒಂದೇ ಒಂದು ಹಗಲು. ಆ ಹಗಲು ಯಾವುದು ಅಂತ ಹೇಳಿದ್ರೆ, ಭಗವಂತನ ಉಪಸ್ಥಿತಿ ಯಾವತ್ತು ತಿಳ್ಕೊಂಡು ಇವನು ಅದರ ಕಡೆಗೆ ಪರಿಶ್ರಮ ಆರಂಭಿಸ್ತಾನೋ, ಅದರ ಕಡೆಗೆ ಸಂಶೋಧನೆಯನ್ನು ಆರಂಭಿಸ್ತಾನೋ, ಅದರ ಕಡೆಗೆ ಸಾಧನೆಯನ್ನು ಆರಂಭಿಸ್ತಾನೋ, ಅದರ ಕಡೆಗೆ ಕುತೂಹಲವನ್ನು ತೋರಿಸ್ತಾನೋ, ಆವತ್ತಿನ ದಿವಸ ಇವನಿಗೆ ಹಗಲು. ಸಂಧ್ಯಾಕಾಲ, ಉಷಕ್ಕಾಲ ಆವತ್ತು. ಅದಾದ ಮೇಲೆ ಹಗಲಿನ ಕಡೆಗೆ ಇವನು ಹೋಗ್ತಾನೆ ವಿನಃ ಆಕಾಶದಲ್ಲಿ ರಾತ್ರಿ ಆಗತ್ತೆ, ಹಗಲಾಗತ್ತೆ, ಆದರೆ ಚಿತ್ತದಲ್ಲಿ ಆವತ್ತು ಹಗಲಾಗಿಯೇ ಇರುತ್ತೆ. ಭಗವದ್ಗೀತೆಯಲ್ಲಿ ಹೆಂಗೆ ಹೇಳ್ತಾನೋ ಪರಮಾತ್ಮ ಕೃಷ್ಣ, ಆದರ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂಷಾನಾಂ ಸಾನಿಶಾ ಪಶ್ಯತೋ ಮುನೇಹೇ. ಒಬ್ಬ ಮುನಿಗೆ, ಯಾರು ಮುನಿ, ಯಾರು ಮೌನವಾಗಿರ್ತಾನೋ ಅವನು ಮುನಿ. ಮೌನವಾಗಿರ್ತಾನೆ ಅಂತ ಹೇಳಿದ್ರೆ ಹೊರಗಡೆ ಎಷ್ಟೋ ಚಟಪಟಗಳಾಗ್ತಾ ಇರುತ್ತೆ, ಹೊರಗಡೆ ಎಷ್ಟೋ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ. ಆ ಡಿಸ್ಟರ್ಬೆನ್ಸಸ್ ಆದರೂ ಯಾರು ಒಳಗಡೆ ಪ್ರಶಾಂತತೆಯನ್ನು ಏರ್ಪಡಿಸ್ಕೊಂಡಿರ್ತಾನೋ ಅವನ ಮುನಿ ಅಂತ ನಾವು ತಿಳ್ಕೋಬೇಕು. ಹೊರಗಡೆ ಪೊಲಿಟಿಕಲ್ ಎನ್ವೈರ್ನ್ಮೆಂಟ್ ಚೇಂಜ್ ಆಗಲಿ, ಲೀಗಲ್ ಎನ್ವೈರ್ನ್ಮೆಂಟ್ ಚೇಂಜ್ ಆಗಲಿ, ಡಿಮಾನಿಟೈಸೇಷನ್ ಆಗಲಿ, ಗೋಲ್ಡ್ ಮಾನಿಟೈಸೇಷನ್ ಆಗಲಿ, ಲ್ಯಾಂಡ್ ಮಾನಿಟೈಸೇಷನ್ ಆಗಲಿ, ಯಾವುದೇ ಮಾನಿಟೈಸೇಷನ್ ಆದರೂ ಯಾರು ಒಳಗಡೆ ನಿಧಾನತ್ವವನ್ನು ಧರಿಸ್ಕೊಂಡಿದ್ದಾನೋ ಅವನು ಮುನಿ. ಯಾಕಂದರೆ ಆರ್ ವಿ ಇನ್ ಕಂಟ್ರೋಲ್ ವಿತ್ ದಟ್ ಮಾನಿಟೈಸೇಷನ್? ವಿ ಆರ್ ನಾಟ್ ಇನ್ ಕಂಟ್ರೋಲ್. ಏನು ಮಾಡಿದ್ರು ವಿ ಆರ್ ನಾಟ್ ಇನ್ ಕಂಟ್ರೋಲ್ ಆಫ್ ದಟ್. ಆದರೆ ಒಳಗಡೆ ನಾವು ಆ ದಿಟ್ಟತನವನ್ನು, ಆಟಿಟ್ಯೂಡ್ ಕಂಟ್ರೋಲ್ ಅಂತ ಹೇಳಿ, ಇದನ್ನು ಆಂಗ್ಲದಲ್ಲಿ ವಿಕ್ಟರ್ ಫ್ರಾಂಕ್ಲಿನ್ ಅನ್ನೋನು ಒಬ್ಬ ಪುಸ್ತಕವನ್ನು ಬರೆದಿದ್ದಾನೆ, ಮ್ಯಾನ್ ಸರ್ಚ್ ಫಾರ್ ಎ ಮೀನಿಂಗ್ ಅಂತ ಹೇಳಿಬಿಟ್ಟು. ಮ್ಯಾನ್ ಸರ್ಚ್ ಫಾರ್ ಎ ಮೀನಿಂಗ್. ಈ ಹಿಟ್ಲರ್ ಎಲ್ಲರನ್ನೂ ಕಾರಾಗೃಹದಲ್ಲಿ ಆಗಿಬಿಟ್ಟು ಹಿಂಸೆ ಕೊಡ್ತಾ ಇದ್ದ. ಕಾರಾಗೃಹದಲ್ಲಿ ಹಾಕಿ ಹಿಂಸೆ ಕೊಡುವಾಗ ಎಲ್ಲರೂ ಒದಾಡ್ತಾ ಇರೋವಾಗ ಇವನು ಇನ್ನೂ ಜಾಸ್ತಿ ಹಿಂಸೆ ಕೊಡೋನು. ನಮ್ಮ ಕೈಯಲ್ಲಿ ಅವನು ಹಿಂಸೆ ಕೊಡುವಾಗ ನಿಲ್ಲಿಸುವಂತಹ ಸಾಮರ್ಥ್ಯ ನಮ್ಮ ಕೈಲಿರಲಿಲ್ಲ. ಆವಾಗ ಈ ವಿಕ್ಟರ್ ಫ್ರಾಂಕ್ಲಿನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಳಗಡೆಯಿಂದ ಈ ಒಂದು ಪ್ರಶಾಂತತೆಯನ್ನು ಏರ್ಪಡಿಸ್ಕೊಂಡು ಒಬ್ಬ ಸಾಕ್ಷಿ ಆಗಿಬಿಡ್ತಾನೆ. ಅವನು ಹೊರಗಡೆಯಿಂದ ಏನು ಬೇಕಂದ್ರೂ ಬರಲಿ, ನಾನು ಒಳಗಡೆ ಧರಿಸ್ಕೊಳ್ತೀನಿ ಅಂತ ಹೇಳಿ. ಆ ಹಿಟ್ಲರ್ ನಾಜಿ ಪ್ರಿಸನ್ನಿಂದ ಹೊರಗಡೆ ಬಂದ ಮೇಲೆ, ಆ ಕಾರಾಗೃಹದಿಂದ ಹೊರಗಡೆ ಬಂದ ಮೇಲೆ, ಮ್ಯಾನ್ ಸರ್ಚ್ ಫಾರ್ ಎ ಮೀನಿಂಗ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಇವತ್ತಿಗೂ ಇಂಟರ್ನೆಟ್ ಗೂಗಲ್ಗೆ ಹೋದರೆ ಮ್ಯಾನ್ ಸರ್ಚ್ ಫಾರ್ ಎ ಮೀನಿಂಗು ಫ್ರೀ ಡೌನ್ಲೋಡ್ ಇದೆ. ಡೌನ್ಲೋಡ್ ಮಾಡಿಕೊಂಡು ನಾವು ಓದ್ಬೋದು. ಅತ್ಯದ್ಭುತವಾಗಿ ಬರೆದಿದ್ದಾನೆ ಆ ಪುಸ್ತಕವನ್ನು. ಅದೇ ಥರ ಭಗವದ್ಬಂಧುವರೇ, ನಮ್ಮ ಒಳಗಡೆ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಾಂ. ನಮಗೆಲ್ಲ ಯಾವುದು ರಾತ್ರಿಯೋ ಅದು ಒಬ್ಬ ಮುನಿಗೆ ಹಗಲಾಗಿರುತ್ತೆ. ನಮಗೆ ಯಾವುದು ಹಗಲೋ ಅದು ಒಂದು ಮುನಿಗೆ ರಾತ್ರಿ ಆಗಿರುತ್ತೆ. ಮುನಿ ಅಂತ ಹೇಳಿದ್ರೆ ಯಾರು ಮೌನವನ್ನು ಏರ್ಪಡಿಸ್ಕೊಳ್ತಾನೋ ಅವನ ಒಳಗಡೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೌನವನ್ನು ಏರ್ಪಡಿಸ್ಕೋಬೇಕು. ಆ ಮೌನವನ್ನು ಯಾವಾಗ ನಾವು ಏರ್ಪಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಇಷ್ಟು ದಿನ ಭಗವಂತನ ಸಾಕ್ಷಾತ್ಕಾರ ಸಿಗದೇ ಇರೋದಕ್ಕೆ ಏನು ಕಾರಣ ಅಂತ ನಾವು ಪರಿಶೀಲನೆ ಮಾಡ್ತಾ ಹೋದರೆ ಆವಾಗ ಆ ಕಾರಣ ನಮಗೆ ಗೊತ್ತಾಗತ್ತೆ ಅಂತ ಹೇಳಿ ಈ 5 ನಾವು ತಿಳ್ಕೋಬೇಕು. ಬುದ್ಧಿಮಾನ್, ರಾಮನ ಮೊದಲನೇ ಗುಣ ಈಗ 15 ನಿಮಿಷದಿಂದ ನಾವು ನೋಡ್ತಾ ಇರೋದು. ಬುದ್ಧಿಮಾನ್, ಬುದ್ಧಿವಂತಿಗೆ, ಬುದ್ಧಿ, ಆ ಬುದ್ಧಿಯಲ್ಲಿ ಬೆಳಕನ್ನು ಏರ್ಪಡಿಸ್ಕೊಳ್ಳೋದು ಅದು ಬುದ್ಧಿಮಾನ್. ಅದೇ ಎಷ್ಟೋ ಜನಕ್ಕೆ ಒಂದು ಜನ್ಮ ಆದರೂ ಬರೋದಿಲ್ಲ ಭಗವದ್ಬಂಧುವರೇ. ಮಧುರಾಭಾಷಿ, ಮಧುರವಾಗಿರುವಂತಹ ಮಾತುಗಳನ್ನ ನಾಶ್ಲೀಲಂ ಕೀರ್ತಯೇತ್ ವೇದ ಹೇಳುತ್ತೆ. ನಾಶ್ಲೀಲಂ, ಅಶ್ಲೀಲವಾಗಿರುವಂತಹ ಮಾತುಗಳು ಬಾಯಲ್ಲಿ ನಾವು ಬರಬಾರ್ದು. ವೇದ ಕಲಿಯದೇ ಇರೋರಿಗೆ ಭರ್ತೃಹರಿ ಹೇಳ್ತಾನೆ, ಕೇಯೂರಾಣಿ ನಭೂಷಯಂತೆ ಪುರುಷಂ
ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನ ಅಲಂಕೃತಾಮೂರ್ಧಜ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅಂತ ಹೇಳಿಬಿಟ್ಟು ಭರ್ತೃಹರಿ ಹೇಳ್ತಾನೆ ಸುಭಾಷಿತದಲ್ಲಿ. ಈ ಥರ ನಾವು ಏನು ಆಭರಣಗಳನ್ನ ಧರಿಸ್ಕೊಂಡ್ರೂ ಆ ಆಭರಣಗಳು ನಮಗೆ ಶೋಭೆ ಕೊಡೋದಿಲ್ಲ. ನಮ್ಮ ವಾಕ್ ಶೋಭೆಯನ್ನು ಕೊಡುತ್ತೆ. ರಾಮ ಅದನ್ನು ತೋರಿಸ್ತಾನೆ. ಮಧುರಾಭಾಷಿ, ಪೂರ್ವಭಾಷಿ, ಮನಸ್ಸಲ್ಲಿ ಧರಿಸ್ಕೊಂಡು ಬೇರೆಯವರು ಮಾತಾಡೋಕೆ ಮುಂಚೆ ಇವನು ಮಾತಾಡ್ತಾ ಇದ್ದ. ಯಾಕಂದರೆ ಅಭಯವನ್ನು ಕೊಡ್ತಾ ಇದ್ದ. ಮೊದಲು ಇವನು ಮಾತಾಡಿದ್ರೆ ಅಭಯವನ್ನು ಕೊಡ್ತಾನೆ. ಪೂರ್ವಭಾಷಿ ಪ್ರಿಯಂವದಃ ವೀರ್ಯವನ್ನ ಚ ವೀರ್ಯೇಣ ಮಹತಾಸ್ವೇನ ವಿಸ್ಮಿತಃ. ಅಪ್ರಿಯವಾಗಿ ಮಾತಾಡ್ತಾ ಇರಲಿಲ್ಲ. ಒಬ್ಬರು ಶ್ರಾದ್ದಕ್ಕೆ ಕಾಯ್ತಾ ಕೂತಿರ್ತಾರೆ, ಒಬ್ಬರು ಹೋಗ್ತೀವಿ ನಾವು, ಒಬ್ಬರು ಕಾಯ್ತಾ ಕೂತಿರ್ತಾರೆ. ಕಾಯ್ತಾ ಕೂತಿರುವಂತಹ ಪ್ರಸಂಗದಲ್ಲಿ ನಾವು ಹೋಗಿ ಕೇಳ್ತೀವಿ, ಯಾದಕ್ಕೋಸ್ಕರ ಕೂತಿದ್ದೀರಾ ಇವತ್ತು ಅಂತ ಹೇಳಿದ್ರೆ, ಭಟ್ರು ಕಾಯ್ತಾ ಇದ್ದೀನಿ, 11:00 ಬರ್ತಾ ಇದ್ದಾರೆ, ಇವತ್ತು ನಮ್ಮ ಮನೇಲಿ ಶ್ರಾದ್ದ ಅಂತ ಹೇಳಿ. ಇವನು ಹೋಗ್ಬಿಟ್ಟು ಹೇಳ್ತಾನೆ, ಇವತ್ತ ನಿಮ್ಮ ಶ್ರಾದ್ದ ಅಂತ. ಹೌದು, ಇವತ್ತೇ ಶ್ರಾದ್ದ ಅಂತ ಹೇಳಿ ಸುಮ್ಮನೆ ಇದ್ದು ಮುಂದಕ್ಕೆ ಹೋಗಬೇಕು. ಇವನು ಬಂದುಬಿಟ್ಟು, ಇವತ್ತ ನಿಮಗೆ ಶ್ರಾದ್ದ, ನೆನ್ನೆನೇ ನಿಮಗೆ ದಶರಾತ್ರ ಜ್ಞಾನಿ ಯಾರ್ದೋ ದೇಹಾವಸಾನ ಆಗ್ಬಿಟ್ಟಿದೆ ಅಂತ ಬಂದು ಹೇಳ್ತಾನೆ. ಈ ಥರ ಬಂದು ಹೇಳಿಬಿಟ್ರೆ ದಶರಾತ್ರ ಜ್ಞಾತಿ ಅಂದರೆ 10 ದಿನ ಆಶೋಚ ಬರೋ ಥರ. ಇವನು ಬಂದು ಯಾರ್ದೋ ದೇಹಾವಸಾನ ಆಗಿದೆ ಅಂತ ಬಂದು ಹೇಳಿದ ತಕ್ಷಣ ಅಲ್ಲಿ ಶ್ರಾದ್ದನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಶ್ರಾದ್ದ ಮಾಡಿದ ಮೇಲೆ ಇವನು ಹೇಳ್ಬೋದು. ಆ ಥರ ಇಲ್ಲದೆ ರಾಮ ಪೂರ್ವಭಾಷಿ, ಪ್ರಿಯಭಾಷಿ ಇದನ್ನು ಹೇಳ್ತಾರೆ. ನಮಗೆ ಒಂದು ನ್ಯೂಸ್ ಗೊತ್ತಿದ್ರೂ ಒಬ್ಬರಿಗೆ ಉಪದ್ರವ ಆಗತ್ತೆ, ಒಬ್ಬರಿಗೆ ತೊಂದರೆ ಆಗತ್ತೆ ಅಂತ ಹೇಳಿಬಿಟ್ರೆ ನಾವು ಹೇಳಬಾರ್ದು. ಅದನ್ನು ಆ ಈವೆಂಟ್ ಆದಮೇಲೆ ಹೇಳ್ಕೋಬೋದು ಅದನ್ನು. ಆ ಥರ ಇಲ್ಲದೆ ಈ ಥರ ರಾಮನ ಗುಣಗಳೆಲ್ಲ ವಾಲ್ಮೀಕಿಗಳು ಹೇಳ್ತಾರೆ. ಈ ಗುಣಗಳೆಲ್ಲ ಕೇಳಿಬಿಟ್ಟು ದಶರಥನಿಗೆ ತುಂಬ ಸಂತೋಷ ಆಗತ್ತಂತೆ. ದಶರಥನಿಗೆ ಸಂತೋಷ ಆಗಿ 60,000 ವರ್ಷ ಆಗತ್ತೆ. ಒಂದು ಸತಿ ತಲೆ ಬಾಚ್ಕೊಳ್ಳೋವಾಗ ಅವರು ದರ್ಪಣದಲ್ಲಿ ನೋಡ್ತಾರಂತೆ. ದರ್ಪಣದಲ್ಲಿ ನೋಡಿದ ತಕ್ಷಣ ಬಲಗಿವಿ ಹತ್ರ ಒಂದು ಬಿಳಿ ಕೂದಲನ್ನು ನೋಡ್ಕೊಳ್ತಾರಂತೆ. ಆ ಬಿಳಿ ಕೂದಲು ಬಲಗಿವಿ ಹತ್ರ ಬಂದು ಹೇಳುತ್ತೆ, ಸಾಕೋ ನೀನು ಸಿಂಹಾಸನದ ಮೇಲೆ ಕೂತಿದ್ದು, ವಯಸ್ಸಾಗಿದೆ ನಿನಗೆ ಅಂತ ಹೇಳಿ ರಾಮನನ್ನು ನೀನು ಪಟ್ಟಾಭಿಷಿಕ್ತನಾಗಿ ಮಾಡಬೇಕು ಅಂತ ಹೇಳುತ್ತೆ. ಆವಾಗ ಆ ದಶರಥ ತುರ್ತು ಸಭೆಯನ್ನು ಕರೀತಾನೆ. ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್. ತುರ್ತು ಸಭೆಯನ್ನು ಕರೆದುಬಿಟ್ಟು ಅವನು ಹೇಳ್ತಾನಂತೆ, ರಾಮನನ್ನು ಪಟ್ಟಾಭಿಷಿಕ್ತನಾಗಿ ಮಾಡಬೇಕು, ನೀವೆಲ್ಲ ಏನು ಹೇಳ್ತೀರಾ ಪ್ರಜೆಗಳೇ ಅಂತ ಕೇಳಿದ ತಕ್ಷಣ ಪ್ರಜೆಗಳೆಲ್ಲ ಒಂದು ಧ್ವನಿಯಲ್ಲಿ ಹೇಳ್ತಾರಂತೆ, ಗಂಧರ್ವರಾಜ ಪ್ರತಿಮಂ ಲೋಕೆ ವಿಖ್ಯಾತ ಪೌರುಷಂ ದೀರ್ಘಬಾಹುಂ ಮಹಾಸತ್ವಂ ಮತಮಾತಂಗಗಾಮಿನಂ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪ ಔದಾರ್ಯ ಗುಣೈ ಪುಂಸಾಂ ದೃಷ್ಟಿಚಿತ್ತಾಪಹಾರಿಣಂ ಘರ್ಮಾಭಿತಪ್ತಾಪರ್ಜನ್ಯಂ ರಾಜಯಂತಮಿವ ಪ್ರಜಾಃ ನತತರ್ಪ ಸಮಾಯಾಂತಂ ಪಶಮಾನೋ ನರಾಧಿಪಃ. ರಾಮನನ್ನೇ ಚಕ್ರವರ್ತಿಯಾಗಿ ನೋಡಬೇಕು ಅಂತ ನಾವೆಲ್ಲ ಆಶಿಸಿದಿವಿ ಅಂತ ಹೇಳಿಬಿಟ್ಟು ಪಶ್ಯಮಾನೋ ನರಾಧಿಪಃ, ಹೇ ಮಹಾರಾಜನೇ, ನತತರ್ಪ ಸಮಾಯಾಂತಂ ಪಶ್ಯಮಾನೋ ನರಾಧಿಪಃ. ರಾಮ ರಾಜನಾಗಿ ಬಂದರೆ ಆವಾಗ ಘರ್ಮಾಭಿತಪ್ತ ಪರ್ಜನ್ಯಂ, ನಮ್ಮ ಕಷ್ಟಗಳೆಲ್ಲ ಪಾರಾಗತ್ತೆ ಅಂತ ಹೇಳ್ತಾರೆ. ಈ ಥರ ಹೇಳಿದ ತಕ್ಷಣ ದಶರಥ ಕೇಳ್ತಾನಂತೆ, 60,000 ವರ್ಷ ನಾನು ರಾಜ್ಯ ಆಳಿದ್ದೀನಿ, ನಾನೇನಾದರೂ ತೊಂದರೆ ಕೊಟ್ಟಿದ್ದಾನೆ ನಮಗೆ ಅಂತ ಹೇಳಿ. ನಿನ್ನಲ್ಲೇನೂ ತೊಂದರೆ ಇಲ್ಲ ಚಕ್ರವರ್ತಿಗಳೇ, ಆದರೆ ಒಂದೇ ಒಂದೇನು ಅಂತ ಹೇಳಿದ್ರೆ, ನಿಮಗಿಂತ ಉತ್ತಮ ಗುಣಗಳಿರುವಂತಹ ರಾಮನನ್ನು ನೀವು ಜನನ ಕೊಟ್ರಲ್ಲ, ಆ ಗುಣಗಳನ್ನು ಧರಿಸ್ಕೊಂಡು ಸಿಂಹಾಸನದ ಮೇಲೆ ಅವನು ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸಂಕಲ್ಪ ಮಾಡ್ತಾರಂತೆ. ಆ ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಆಗಿದ್ದ ತಕ್ಷಣ, ತುರ್ತು ಸಭೆ ಆಗಿದ್ದ ತಕ್ಷಣ, ಚೈತ್ರಶ್ರೀಮಾನ್ ಅಯಂ ಮಾಸಃ ರಮ್ಯಾ ಪುಷ್ಪಿಕನಕಾಣ ಪುಣ್ಯಾ ಪುಷ್ಪಿತಕಾನನಃ ಯವ್ವರಾಜ್ಯಾಯ ರಾಮಸ್ಯ ಸರ್ವಮೇವ
ಉಪಕಲ್ಪ್ಯತಾಂ, ಅವನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥರು ಸಂಕಲ್ಪ ಮಾಡ್ತಾರೆ. ವಸಿಷ್ಠರು ಡೇಟ್ ಹಿಡ್ತಾರೆ. ಈ ಕಡೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು. ರಾಮನಿಗೆ ಪಟ್ಟಾಭಿಷೇಕ ಆಗುವಾಗ ಕೌಸಲ್ಯ 3 ಅರಮನೆಗಳಿರುತ್ತೆ. ಸುಮಿತ್ರೆಗೆ ಒಂದು ಅರಮನೆ, ಕೈಕೇಯಿಗೆ ಒಂದು ಅರಮನೆ, ಆಮೇಲೆ ಕೌಸಲ್ಯಗೆ ಒಂದು ಅರಮನೆ. ಈ 3 ಅರಮನೆಗಳಲ್ಲಿ 3 ಜನ ರಾಣಿಯರು ಇರ್ತಾರೆ. ಕೌಸಲ್ಯೆ ಅವಳ ಅರಮನೆಯಲ್ಲಿರುವಾಗ ರಾಮ ಹೋಗ್ಬಿಟ್ಟು ಹೇಳ್ತಾನೆ, ಅಪ್ಪನಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ಟು ಕೌಸಲ್ಯಗೆ ಹೇಳ್ತಾನೆ, ಅಪ್ಪ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಧರಿಸ್ಕೊಳ್ಳೋಗ ನನಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಕೌಸಲ್ಯಗೆ ಬಂದು ಹೇಳ್ತಾನೆ. ಕೌಸಲ್ಯ ಹೇಳ್ತಾಳೆ, ಸೀತೆ ಜೊತೆಯಲ್ಲಿ ಹೋಗಿ ರಂಗನಾಥನ ದೇವಸ್ಥಾನದಲ್ಲಿ ರಂಗನಾಥನ ಧ್ಯಾನವನ್ನು ಮಾಡು, ರಂಗನಾಥನ ಆರಾಧನೆಯನ್ನು ಮಾಡು ಅಂತ ಹೇಳಿ ರಾತ್ರಿಯೆಲ್ಲ ಕೂತ್ಕೊಂಡು ಆರಾಧನೆ ಮಾಡು ಅಂತ ಹೇಳಿಬಿಟ್ಟು ಕೌಸಲ್ಯ ಹೇಳಿ ಕಳಿಸ್ತಾಳೆ. ಆ ಕೌಸಲ್ಯ ಹೇಳಿ ಕಳಿಸುವಾಗ ಅದಕ್ಕೆ ವಾಲ್ಮೀಕಿಗಳು ಪದ ಹಾಕ್ತಾರೆ, ಸಹಪತ್ನ್ಯ ವಿಶಾಲಾಕ್ಷ್ಯ ನಾರಾಯಣ ಉಪಾಗಮತ್ ಅಂತ ಹೇಳಿ. ಈ ಕಡೆ ಕೌಸಲ್ಯೆ ಎಲ್ಲರಿಗೂ ದಾನವನ್ನು ಕೊಡೋಕ್ಕೆ ಆರಂಭಿಸ್ತಾಳೆ. ಯಾಕಂದರೆ ನಾಳೆ ಪಟ್ಟಾಭಿಷೇಕ, ದಾನ ಕೊಡಬೇಕು ಅಂತ ಆರಂಭಿಸಿದ ತಕ್ಷಣ ಈ ಕಡೆ ಯದೃಚ್ಛೆಯಿಂದ, ಯದೃಚ್ಛೆ ಅಂತ ಹೇಳಿದ್ರೆ ಭಗವತ್ ಸಂಕಲ್ಪದಿಂದ, ಯದೃಚ್ಛಯ ಅನ್ನುವಂತಹ ಒಂದು ಪದ ಮುಖ್ಯವಾಗಿ 3 ಕಡೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅದು 2 ಕಡೆ ತುಂಬ ಮುಖ್ಯವಾಗಿ, ಒಂದು ಮಂಥರ ಆಗಮನದಲ್ಲಿ, ಒಂದು ಶೂರ್ಪಣಕ ಆಗಮನದಲ್ಲಿ ಯದೃಚ್ಛಯ ಅನ್ನುವಂತಹ ಪದವನ್ನು ಹಾಕಿದ್ದಾರೆ. ಯದೃಚ್ಛಯ ಅಂತ ಹೇಳಿದ್ರೆ ಭಗವಂತನ ಸಂಕಲ್ಪದಿಂದ ಒಂದು ಘಟನೆ ನಡೆಯಿತು ಅಂತ ಹೇಳಿ. ಇಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲರೂ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಆವತ್ತಿನ ರಾತ್ರಿ ಮಂಥರೆ, ಕೈಕೇಯಿಗೆ ದಾಸಿಯಾಗಿರುವಂತಹ ಮಂಥರೆ, ಅವಳು ಆ ಜಗಲಿ ಮೇಲೆ ಬಂದು ಬಾಲ್ಕನಿ ಮೇಲೆ ಹತ್ತಾಳಂತೆ. ಮೆಟ್ಲು ಹತ್ಕೊಂಡು ಹೋಗ್ತಾಳೆ. ಕೈಕೇಯಿ ಅಂತಃಪುರದ ಮೇಲೆ ತಾರಸಿ ಮೇಲೆ ಹೋಗ್ತಾಳೆ. ಜ್ಞಾತಿ ದಾಸಿ ಯಥೋ ಜಾತ ಕೈಕೇಯ್ಯಶ್ಚ ಸಹೋಷಿತ ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಯದೃಚ್ಛಯ ಪ್ರಾಸಾದಂ ಚಂದ್ರಸಂಕಾಶಂ. ಪ್ರಾಸಾದದ ಮೇಲೆ, ಟೆರಸ್ ಮೇಲೆ ಹೋಗ್ತಾಳಂತೆ. ಕೌಸಲ್ಯ ಅರಮನೆಯ ಮುಂದೆ ಲೈನ್ ನೋಡಿಬಿಟ್ಟು ಮಂಥರೆ ಕೇಳ್ತಾಳೆ, ಏನು ನಡೀತಾ ಇದೆ ಅಲ್ಲಿ ಅಂತ ಹೇಳಿ. ಎಲ್ಲರೂ, ನಿನಗೆ ಗೊತ್ತಿಲ್ವೇನೆ, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ ಹೇಳಿದ ತಕ್ಷಣ ಕೆಳಗಡೆ ಅವಳೋ ನೋಡಿದ್ರೆ ಮೈಯೆಲ್ಲ ಬಗ್ ಹೋಗಿರುತ್ತೆ. ಅದು ಯಾವ ಥರ ಓಡಿದ್ಲೋ, ವಾಲ್ಮೀಕಿಗಳು ಬರೀತಾರೆ, ಓಡ್ ಬಂದ್ಲು ಕೆಳಗಡೆ ಅಂತ ಹೇಳಿ. ಕೈಕೇಯಿ ವಿಶ್ರಾಂತಿ ತಗೊಳ್ತಾ ಇರ್ತಾಳೆ. ಇವಳು ಹೋಗಿ ಕೈಕೇಯಿಯನ್ನು ಎಬ್ಬಿಸ್ತಾಳೆ. ಹೇ ಮೂಢೆ ಎದ್ದೇಳು, ದುಷ್ಟಚಾರಿತ್ರೆ ಎದ್ದೇಳು. ಇದೆಲ್ಲ ಮಾತುಗಳು ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆ ಕೈಕೇಯಿ ಮೇಲೆ ಹೇಳುವಂತಹ ಮಾತು. ಈ ಥರ ಎದ್ದೇಳು ಎದ್ದೇಳು ಅಂತ ಹೇಳಿದ ತಕ್ಷಣ, ಎದ್ದಿದ ತಕ್ಷಣ ನಿನಗೆ ಗೊತ್ತಾಗಲಿಲ್ವಾ ನಾಳೆ ಏನು ಸಮಾಚಾರ ಅಂತ ಹೇಳಿದ ತಕ್ಷಣ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಮಂಥರೆ ಹೇಳ್ತಾಳೆ. ಕತ್ತಲ್ಲಿ ಧರಿಸ್ಕೊಂಡಿರುವಂತಹ ರತ್ನಹಾರವನ್ನು ತೆಗೆದುಬಿಟ್ಟು ತಕ್ಷಣಕ್ಕೆ ಕೊಡ್ತಾಳೆ ಮಂಥರೆ ಕೈಯಲ್ಲಿ. ಎಂತಹ ಸಿಹಿ ಸುದ್ದಿಯನ್ನು ಹೇಳಿದೆ ಮಂಥರೆ, ರಾಮನಿಗೆ ಪಟ್ಟಾಭಿಷೇಕ ನಾಳೆ. ಆ ರತ್ನಹಾರವನ್ನು ತಗೊಂಡು ಕೆಳಗಡೆ ಯಾವ ಫೋರ್ಸಿಂದ ಬಿಸಾಕದ್ಲು ಅಂತ ಹೇಳಿದ್ರೆ ಕೆಳಗಡೆ ಒಂದು ರಂಧ್ರವಾಗತ್ತಂತೆ. ಆ ರತ್ನಮಯವಾಗಿರುವಂತಹ ಆ ಫ್ಲೋರಲ್ಲಿ, ನೆಲದಲ್ಲಿ ಬಿಸಾಕ್ಬಿಟ್ಟು ಇದು ಕೊಡ್ತೀಯ ನೀನು ನನಗೆ. ಭರತ ಯಾವಾಗಲೂ ರಾಮನಿಂದ ದೂರ ಇರ್ತಾನೆ, ಲಕ್ಷ್ಮಣ ಯಾವಾಗಲೂ ರಾಮನ ಜೊತೆಯಲ್ಲೇ ಇರ್ತಾನೆ. ಕಾಂಪೌಂಡ್ ಒಳಗಡೆ ಇರುವಂತಹ ಮರಕ್ಕೆ ಯಜಮಾನ ನೀರು ಹಾಕ್ತಾನೆ, ಕಾಂಪೌಂಡ್ ಹೊರಗಡೆ ಇರುವಂತಹ ಮರಕ್ಕೆ ಯಜಮಾನ ನೀರು ಹಾಕೋದಿಲ್ಲ, ನೀರು ಕಡೆ ಗಮನ ಕೊಡೋದಿಲ್ಲ. ಭರತ ಕಾಂಪೌಂಡ್ ಹೊರಗಡೆ ಇರುವಂತಹ ಮರದ ಥರ ಅಂತ ಹೇಳಿಬಿಟ್ಟು ಇವಳು ಉಪಮೇಯ ಕೊಡ್ತಾಳೆ. ಆದರೂ ಕೈಕೇಯಿ ಹೇಳ್ತಾಳಂತೆ, ನನ್ನ ರಾಮನಿಗೆ ಪಟ್ಟಾಭಿಷೇಕ ಆದರೆ ಏನು, ಭರತನಿಗಾದರೆ ಏನು, ರಾಮನೇ ಪಟ್ಟಾಭಿಷೇಕಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾನೆ. ಪರಶುರಾಮನ ಗರ್ಭವನ್ನು ತೀರಿಸಿದ್ದಾನೆ ಅವನು. ನಮ್ಮನ್ನೆಲ್ಲ ಕಾಯುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ. 4 ಜನರಲ್ಲಿ ಅವನು ಹಿರಿಯವನು. ಒಂದು ತಿಳ್ಕೊಳ್ಳೆ ಮಂಥರೆ, ಒಂದು ನವಿಲಿಗೆ ಆ ನವಿಲು ಮೊಟ್ಟೆಗಳು ಹಾಕಿದ್ರೆ
ಮೊದಲು ಹೊಡೆಯುವಂತಹ ಮೊಟ್ಟೆಯಲ್ಲೇ ಆ ಅದರಲ್ಲಿ ಗಂಡು ನವಿಲಾಗಿದ್ರೆ ಅದಕ್ಕೆ ಕಿರೀಟ ಬರುತ್ತೆ. ಎರಡನೇ ನವಿಲು ಮೂರನೇ ನವಿಲು ಗಂಡಾಗಿದ್ರು ಅದರಲ್ಲಿ ಕಿರೀಟ ಇರೋದಿಲ್ಲ ಅಂತ ಹೇಳ್ತಾರೆ. ನವಿಲುಗಳಲ್ಲಿ ಅಮೇರಿಕನ್ ಆಂಥ್ರೋಪಾಲಜಿಸ್ಟ್ ಭಗವಂತ್ ಬಂಧುವರೇ, ಅಮೇರಿಕನ್ ಆಂಥ್ರೋಪಾಲಜಿಸ್ಟ್ 90s ಇದನ್ನು ರಿಸರ್ಚ್ ಪೇಪರ್ ಅಲ್ಲ ಬರೆದ್ರು. ಓನ್ಲಿ ದ ಎಲ್ಡೆಸ್ಟ್ ಪೀಕಾಕ್ ವಿಲ್ ಹ್ಯಾವ್ ದ ಕ್ರೌನ್ ಆನ್ ಇಟ್ಸ್ ಹೆಡ್ ಅಂತ ಹೇಳಿ. ಕಂಬರಾಮಾಯಣದಲ್ಲಿ 1000 ವರ್ಷದ ಹಿಂದೆ ಅವರು ಬರೆದು ಕೊಟ್ಟಿದ್ದಾರೆ. ಅವರು ಹೇಳುವಾಗ ಕೈಕೇಯಿ ಮಂಥರೆಗೆ ಹೇಳ್ತಾಳೆ, ನವಿಲುಗಳಲ್ಲೂ ದೊಡ್ಡ ನವಿಲಿಗೆ ಮೇಲೆ ಕಿರೀಟ ಬರೋದು ಹೇ ಮಂಥರೆ, ನೀನು ಈ ಥರ ಹೇಳ್ತಾ ಇದೀಯಲ್ಲ ಅಂತ ಹೇಳಿಬಿಟ್ಟು, ಯಾಕಂದರೆ ಅವನೇ 4 ಪೇರಿಲ್ ಮೂತ್ರವಂಡಿ ಎನ್ ಕಣ್ಮಣಿ, ಪರಶುರಾಮನ್ ಗರ್ವಂ ತೀತ್ತವಂಡಿ, ನಮ್ಮಯೆல்லாம் ಕಾತ್ತವಂಡಿ, ಪಟ್ರಂ ಕಟ್ರ ಏಟ್ರವಂಡಿ, 4 ಪೇರಿಲ್ ಮೂತ್ತವಂಡಿ ಎನ್ ಕಣ್ಮಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಅವನಿಗೆ ಆಗಬೇಕು. ಆದರೂ ಮನಸ್ಸನ್ನು ಕಲುಕ್ತಾಳೆ ಮಂಥರೆ. ಮನಸ್ಸನ್ನು ಕಲಕಿ ನೀನು ಭರತನಿಗೆ ರಾಜ್ಯ ಆಳಬೇಕು ಅಂತ ಹೇಳಿಬಿಟ್ಟು ಈ ಥರ ವಿಷ ಕೊಟ್ಟು 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 ಮನಸ್ಸನ್ನು ಮಥನ ಮಾಡಿ ರಾಮನಿಂದ ದೂರ ತಗೊಂಡು ಹೋಗ್ತಾಳೆ ಕೈಕೇಯಿ ಮನಸ್ಸನ್ನ ಮಂಥರೆ. ಈ ಮಂಥರೆ ಯಾರು ಅಂತ ಹೇಳಿ ತುಳಸಿದಾಸ ರಾಮಾಯಣದಲ್ಲಿ, ಆನಂದ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ದೇವಲೋಕದಲ್ಲಿ ದುಂದುಬಿ ದುಂದುಬಿ ಅನ್ನುವಂತಹ ಬಂದು ಅಪ್ಸರೆ ರಾವಣನ ವಧೆ ಆಗಬೇಕು ಅಂತ ಹೇಳಿ ದೇವತೆಗಳೆಲ್ಲ ಶರಣಾಗತಿ ಮಾಡಿಕೊಂಡಾಗ ಬ್ರಹ್ಮ ಈ ದುಂದುಬಿಯನ್ನ ಕೇಕೆಯ ರಾಜನತ್ರ ಕೈಕೇಯಿಗೆ ದಾಸಿಯಾಗಿ ಈ ದುಂದುಬಿ ಅನ್ನುವಂತಹ ಅಪ್ಸರೆಯನ್ನು ಕಳಿಸಿದ್ರು ಅಂತ ಹೇಳಿಬಿಟ್ಟು ತುಳಸಿದಾಸ ರಾಮಾಯಣದಲ್ಲಿ ಬರೀತಾರೆ. ಆ ಕೇಕ ರಾಜ್ಯಕ್ಕೆ ಅಶ್ವಪತಿ ರಾಜ್ಯಕ್ಕೆ ಬಂದು ಕೈಕೇಯಿಯನ್ನು ದಶರಥ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಅಶ್ವಪತಿ ಆಸ್ಥಾನದಲ್ಲಿ ಕೈಕೇಯಿಗೆ ದಾಸಿಯಾಗಿ ಮಂಥರೆ ಇದ್ಲು. ದಶರಥ ಮದುವೆ ಮಾಡ್ಕೊಂಡಿದ ಮೇಲೆ ಕೈಕೇಯಿ ಜೊತೆಯಲ್ಲಿ ಆ ಮಂಥರೆ ಬರ್ತಾಳೆ. ಪದ್ಮಪುರಾಣದಲ್ಲಿ ಈ ಶ್ಲೋಕ, ಮಂಥರ ನಾಮ ಕಾರ್ಯಾರ್ಥಂ ಅಪ್ಸರಾ ಪ್ರೇಷಿತಾ ಸುರೈಹಿ ದಾಸಿ ಕಾಚನ ಕೈಕೇಯಿ ದತ್ತಾ ಕೇಕಯ ಭೂಭೃತ. ಪದ್ಮಪುರಾಣದಲ್ಲಿ ಬರುವಂತಹ ಶ್ಲೋಕ ಇದು. ತುಳಸಿದಾಸ ರಾಮಾಯಣದಲ್ಲಿ ದುಂದುಬಿ ಎನ್ನುವಂತಹ ಹೆಸರನ್ನು ಬರೀತಾರೆ. ಈ ಥರ ಮಂಥರೆ ನೋಡ್ತಾರೆ ದೇವತೆಗಳೆಲ್ಲ. ದ ಓಲ್ಡ್ ಮ್ಯಾನ್ ಇನ್ ದ ಹರಿ ಅಂತ ಸ್ವಲ್ಪ ದಿನದ ಹಿಂದೆ ಹೇಳ್ತಾ ಇದ್ರಲ್ಲ, ಆ ಥರದ ಓಲ್ಡ್ ಮ್ಯಾನ್ ಇನ್ ದ ಹರಿ ದಶರಥ ತುಂಬ ಆತನ ಪಡ್ತಾ ಇದ್ದಾನೆ. 60,000 ವರ್ಷ ಆಗ್ಬಿಟ್ಟಿದೆ. ರಾಜನಾಗಿ ಪಟ್ಟಾಭಿಷೇಕ ಮಾಡಿ ರಾಮನನ್ನ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ರೆ ರಾವಣ ವಧೆ ಯಾರು ಮಾಡೋದು ಅಂತ ಹೇಳಿಬಿಟ್ಟು ಈ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಓಡ್ತಾರೆ. ಬ್ರಹ್ಮ ಸರಸ್ವತಿ ಕಡೆಗೆ ನೋಡ್ತಾನೆ. ನೋಡಿದ ತಕ್ಷಣ ಆ ಸರಸ್ವತಿ ಹೋಗಿ ಮಂಥರೆ ನಾಲಿಗೆ ಮೇಲೆ ಕೂತ್ಕೊಳ್ತಾಳೆ. ನಾಲಿಗೆ ಮೇಲೆ ಕೂತ್ಕೊಂಡು ಸರಸ್ವತಿ ಈ ಥರ ಮಂಥರೆಯನ್ನು ನುಡಿಸಿದ್ಲು ಅಂತ ಹೇಳಿಬಿಟ್ಟು ತುಳಸಿದಾಸ ರಾಮಾಯಣದಲ್ಲಿ ತುಳಸಿದಾಸರು ಬರೀತಾರೆ. ಮಂಥರೆ ಯಾತಕ್ಕೋಸ್ಕರ ಈ ಥರ ಬಾಯಿಂದ, ಅದು ಅವಳ ದಾಸಿಯಾಗಿರುವಂತಹ ಮಂಥರೆ ಒಬ್ಳು ರಾಣಿ ಹತ್ರ ಮಾತಾಡುವಂತಹ ಒಂದು ಸೊಬಗ ಅದು. ಆದರೆ ಮಾತಾಡೋಕ್ಕೆ ಎಲ್ಲಿಂದ ಧೈರ್ಯ ಬಂತು ಅಂತ ಹೇಳಿದ್ರೆ ಆ ಸರಸ್ವತಿಯಿಂದ ಧೈರ್ಯ ಬಂತು ಅಂತ ಹೇಳಿಬಿಟ್ಟು ದಾಸಿ ಕಾಚನ ಕೈಕೇಯಿ ದತ್ತಾ ಕೇಕಯ ಭೂಭೃತ ಅಂತ ಹೇಳಿ. ಎರಡನೇದಾಗಿ ಕಾಳಿದಾಸ ಇದನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ. ಯಾಕಂದರೆ ಈ ಪ್ರಸಂಗಗಳೆಲ್ಲ ದೀಸ್ ಆರ್ ಆಲ್ ರಿಸರ್ಚ್ ಪ್ರಸಂಗಾಸ್ ಫಾರ್ ಕಾಳಿದಾಸ. ಅವರು ನೋಡ್ತಾರೆ, ಪ್ರಕೃತಿ ನೋಡುತ್ತಂತೆ. ನಮ್ಮ ಮನಸ್ಸಲ್ಲಿ ಶುದ್ಧತೆಯನ್ನು ಏರ್ಪಡಿಸ್ಕೊಂಡ್ರೆ ಪ್ರಕೃತಿ ನಮ್ಮ ಕಡೆಗೆ ಕೇಂದ್ರೀಕೃತವಾಗತ್ತೆ. ಆದರೆ ನಮ್ಮ ಕಡೆಗೆ ನಮ್ಮ ಮನಸ್ಸು ಸರಿಯಾಗಿ ಇಲ್ಲದೇ ಇರುವಂತಹ ಪ್ರಸಂಗದಲ್ಲಿ ಏನಾಗುತ್ತೆ, ಆ ಪ್ರಕೃತಿಯಲ್ಲಿರುವಂತಹ ಆ ಕುಟಿಲತನ, ಆ ಪ್ರಕೃತಿಯಲ್ಲಿರುವಂತಹ ಕೇಡು, ಅದಕ್ಕೆ ಒಂದು ಸ್ನೇಹಿತವನ್ನು ಹುಡುಕ್ತಾ ಇತ್ತು. ಶರೀರದಲ್ಲಿ ಈ ವಕ್ರತೆ ಇರುವಂತಹ ಆ ಮಂಥರೆಯನ್ನು ನೋಡಿ ಪ್ರಕೃತಿಯ ವಕ್ರತೆ ಬಂದು ಅಲ್ಲಿ ಸೇರ್ಕೊಳ್ತು. ಅದಕ್ಕೆ ಮಂಥರೆ ಆ ಥರ ಮಾತಾಡಿದ್ಲು ಅಂತ ಹೇಳಿಬಿಟ್ಟು ಕಾಳಿದಾಸ
ಯಾಮೇ ಬಾಹು ನಿಶಿಚರ ಕುಲೋನ್ಮೂಲನೆ ಮೂಲಹೇತುಂ ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಭೋಜನ್ಯಾಹ ಶಿಶಿರ ಸರಸಃ ಕಾಸರೀವಾಚಯಂ ವಹ ಕೈಕೇಯಾಸ್ತಾ ಹೃದಯಮದಯಂ ಮಂಥರ ನಿರ್ಮಮಂಥ. ಇದು ಚಂಪೂರಾಮಾಯಣದಲ್ಲಿ ಕಾಳಿದಾಸನ ಒಂದು ಶ್ಲೋಕ. ಮಂಥರೆ ಕೈಕೇಯಿ ಮನಸ್ಸನ್ನ ಹೆಂಗೆ ಮಥನ ಮಾಡಿದ್ಲು, ಮಂಥರ ನಿರ್ಮಮಂಥ. ಅಂಬೋಜನ್ಯಾಹ ಶಿಶಿರ ಸರಸಃ ಕಾಸರಿ ವಾಚ್ಯಯಂ ವಹ ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಲಂ ಗಾತ್ರಮಿತ್ರಂ ಬಭೂವ. ಪ್ರಕೃತಿಯ ವಕ್ರತೆ ಬಂದು ಮಂಥರೆಯಲ್ಲಿ ಕೂತ್ಕೊಳ್ತು. ಭಗವದ್ ಬಂಧುವರೇ, ತುಂಬ ಜಾಗೃತಿಯಾಗಿ ನಾವು ಜೀವನದಲ್ಲಿರಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಕೃತಿಯ ವಕ್ರತೆ ನಮ್ಮ ಮನಸ್ಸಲ್ಲಿ ಯಾವತ್ತೂ ಬರಬಾರದು. ಅದಕ್ಕೋಸ್ಕರನೇ ಸದಾ ಹಿತವಾಗಿರುವಂತಹ ಮಾತುಗಳನ್ನ ನಮ್ಮ ಬಾಯಲ್ಲಿ ನುಡಿತಾ ಇರಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾವತ್ತೂ ಅಶ್ಲೀಲವಾಗಿರುವಂತಹ ಮಾತುಗಳನ್ನ ಬಾಯಿಂದ ನುಡಿಸಬೇಡ. ಅಸ್ತು ಅಸ್ತು ಅಂತ ಪ್ರಕೃತಿ ಹೇಳ್ತಾ ಇರತ್ತೆ ಅಂತ, ಅಸ್ತು ದೇವತೆಗಳು ಅಂತ ಹೇಳ್ತಾರೆ ಇದ್ದೆ. ಆ ಥರ ಈ ಪ್ರಕೃತಿಯ ವಕ್ರತೆ ಬಂದು ಕೂತ್ಕೊಳ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕೈಗೆ ಹೇಳ್ತಾಳಂತೆ, ಈಗ ಯಾವ ಥರ ನಾನು ಆ ವರ ಕೇಳಬೇಕು ಅಂತ ಹೇಳಿದಾಗ, ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ನೀನು ದಶರಥನಿಗೆ ಸಹಯೋಗವನ್ನು ಕೊಟ್ಟಿಯಲ್ಲ, ಆವಾಗ 2 ವರ ಕೊಡ್ತೀನಿ ಅಂತ ಹೇಳಿಬಿಟ್ಟು ದಶರಥ ಹೇಳಿದ್ರಲ್ಲ, ಆ 2 ವರದಲ್ಲಿ ಆ 2 ವರವನ್ನು ಈವಾಗ ಕೇಳ್ಕೋ ಅಂತ ಹೇಳಿಬಿಟ್ಟು, ಆ 2 ವರ ಇವಳು ಹೇಳ್ತಾಳೆ. ಮೊದಲು ಭರತನಿಗೆ ರಾಜ್ಯ, 2ನೇದು ರಾಮನಿಗೆ ವನವಾಸ. ಯಾವ ಥರ ಕೇಳಬೇಕು ಅಂತ ಹೇಳಿದ್ರೆ, ಕೋಪಾಗ್ರಹ ಹಿಂದಿನ ಕಾಲದಲ್ಲಿ ಈಗ ಹೆಂಗೆ ಒಂದು ಅಡುಗೆ ಮನೆ, ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಸ್ಟಡಿ ರೂಮು ಅಂತ ಇರುತ್ತೋ, ಆವಾಗ ಕೋಪಕ್ಕೆ ಅಂತ ಒಂದು ಮನೆ ಇತ್ತು, ಒಂದು ಕೋಣೆ. ಕೋಪಾಗ್ರಹ ಕೋಪಕ್ಕೆ. ಯಾಕಂದರೆ ಮನೆಯಲ್ಲಿ ಎಲ್ಲೆಲ್ಲೋ ಕೋಪಿಸ್ಕೋಬಾರ್ದು. ಎಲ್ಲೆಲ್ಲೋ ಕೋಪಿಸ್ಕೊಂಡ್ರೆ ಆ ಫ್ರೀಕ್ವೆನ್ಸಿ ಮನೆ ಪೂರ್ತಿ ಹರಡ್ಕೊಳ್ಳುತ್ತೆ. ಅದಕ್ಕೆ ಕೋಪ ಬಂದರೆ ಆ ಕೋಪದ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ಕೋಪಿಸ್ಕೋಬೇಕು. ಯಾಕಂದರೆ ಯು ಶುಡ್ ನಾಟ್, ಈ ಆ್ಯಂಗರ್ ಇದೆಯಲ್ಲ ಭಾಳ ಕಂಟೇಜಿಯಸ್ಸು, ಚಿಕನ್ ಪಾಕ್ಸ್ ಥರ. ಒಬ್ಬರು ಕೋಪ ಬಂದರೆ ಇನ್ನೊಬ್ರಿಗೂ ಕೋಪ ಬರುತ್ತೆ. ಅದಕ್ಕೆ ಕೋಪಾಗ್ರಹಕ್ಕೆ ಹೋಗ್ಬಿಟ್ಟು ಎಲ್ಲ ಅವಲಕ್ಷಣಗಳನ್ನೂ ಹೇಳ್ಕೊಡ್ತಾಳೆ ಮಂಥರೆ. ಮೊದಲು ಕೂದಲು ಬಿಚ್ಕೋ ಅಂತ ಹೇಳ್ತಾಳೆ. ಹೆಂಗಸರಿ ಯಾವತ್ತೂ ಕೂದಲು ಬಿಚ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೂದಲು ಬಿಚ್ಕೊಂಡು ಹಾಗೆ ಇದ್ದರೆ ಒಂದು ವಂಶದ ನಾಶವೇ ಆಗತ್ತೆ ಅಂತ ಹೇಳ್ಬಿಟ್ಟು, ದ್ರೌಪದಿ ಕೂದಲು ಬಿಚ್ಕೊಂಡು, ಚಾಣಕ್ಯ ಅವನ ಶಿಖೆಯನ್ನು ಬಿಚ್ಚಿಕೊಂಡು ಆ ರಾಜ್ಯವನ್ನು ಸಂಹಾರ ಮಾಡಿದ ಮೇಲೆಯೇ ಆ ಶಿಖೆ ಕಟ್ಕೊಂಡಿದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 2ನೇದಾಗಿ ಹಣೆಯಿಂದ ಎಲ್ಲ ಅಳಿಸ್ಕೋ ಅಂತ. 2ನೇದಾಗಿ ಹಣೆಯಲ್ಲಿ ಯಾವತ್ತೂ ಕುಂಕುಮ ಇಲ್ಲದೆ ಇರಬಾರ್ದು. ತಂದೆ ತಾಯಿಂದ್ರು ನೋಡಿದ್ರೆ ಅದು ಶುಭ ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಒಂದು ಹೆಣ್ಮಗು ಯಾವತ್ತೂ ಹಣೆಗೆ ಇಟ್ಕೊಂಡಿರಬೇಕು ಅದು. 3ನೇದಾಗಿ ಭೂಮಿ ಮೇಲೆ ಹಾಗೆ ಮಲ್ಕೋ, ಏನೂ ಹಾಕ್ಕೋಬೇಡ. ಸುಮಂಗಲಿಯಾಗಿರುವಂತಹ ಸ್ತ್ರೀ ಬರೀ ಭೂಮಿ ಮೇಲೆ ಒಂದು ಚಾಪೆನೋ ಹಾಸಿಗೆನೋ ಹಾಕ್ಕೊಳ್ಳದೆ ಮಲಗಬಾರ್ದು ಅಂತ. ಅದಕ್ಕೋಸ್ಕರನೇ ರಾಮ 3 ದಿವಸ ಕಾಲ ದರ್ಭಶಯನದಲ್ಲಿ ಅವನ ಶಯನ ಮಾಡುವಾಗ ದರ್ಭೆಯನ್ನು ಇಟ್ಕೊಂಡು ಅವನ ಶಯನ ಮಾಡ್ದ. ಊಟಕ್ಕೆ ಕೂತ್ಕೊಳ್ಳೋವಾಗ ಬರೀ ನೆಲದ ಮೇಲೆ ಅದಕ್ಕೋಸ್ಕರನೇ ದರ್ಭೇಶ್ವಾಸೀನಃ ಅಂತ ಹೇಳಿ ನಾವು ಹೋಮ ಮಾಡುವಾಗ ಮೊದಲು ಪುರೋಹಿತರು ಹೇಳೋದು ದರ್ಭೇಶು ಆಸೀನಃ. ಭೂಮಿ ಮೇಲೆ ಕೂತ್ಕೋ ಅಂತ ಹೇಳಲ್ಲ, ದರ್ಭೇಶು, ದರ್ಭೆ ಮೇಲೆ ಕೂತ್ಕೋಬೇಕು. ಯಾವುದಾದ್ರೂ ಒಂದು ಆಸನ ಇರಬೇಕು, ಅದರ ಮೇಲೆ ಕೂತ್ಕೋಬೇಕು. ಇವಳು ಹೋಗಿ ಹಾಗೆ ಮಲ್ಕೋ ಅಂತ ಹೇಳ್ತಾಳೆ. ಇವಳು ಹೋಗಿ ಕೂದಲು ಬಿಚ್ಕೊಂಡು ಹಣೆಯಲ್ಲೂ ಅಳಿಸ್ಕೊಂಡು ನೆಲದ ಮೇಲೆ ಮಲ್ಕೊಳ್ತಾಳೆ. ವೈಧವ್ಯದ ಚಿಹ್ನೆ ಹಾಗೆ ಕಾಣಿಸುತ್ತೆ. ಅದಾದ ತಕ್ಷಣ ನೋಡಿ ದಶರಥನ ದೇಹ ವಿಯೋಗ ಆಗತ್ತೆ. ರಾಮಾಯಣದಲ್ಲಿ ಒಂದೊಂದು ಅಕ್ಷರವು ಇಟ್ ಈಸ್ ಜೀವನಕ್ಕೆ ಒಂದು ಆದರ್ಶಪ್ರಾಯ. ಅದಕ್ಕೆ ನಾವು ತಿಳ್ಕೋಬೇಕು. ಈ ಥರ ಕೋಪಾಗ್ರಹಕ್ಕೆ ಹೋಗು. ಕೋಪಾಗ್ರಹದಲ್ಲಿ ನೀನು ಹೋಗಿ ದಶರಥನ ವರ ಕೇಳು ಅಂತ ಹೇಳಿ ಈ ಥರ ಕೋಪಾಗ್ರಹಕ್ಕೆ ಹೋಗ್ತಾಳೆ.
ಅಲ್ಲಿ ಮಲಗಿದ ದಶರಥ ಬರ್ತಾನೆ ಅರ್ಜೆಂಟಾಗಿ ನನ್ನ ಪ್ರಿಯ ಪತ್ನಿಗೆ ಬಂದು ನಾನು ನ್ಯೂಸ್ ಕೊಡಬೇಕು ಅಂತ ಹೇಳಿ. ದಶರಥ ಅರ್ಜೆಂಟಾಗಿ ಬಂದು ಇಲ್ಲಿ ನೋಡಿದ್ರೆ ಎಲ್ಲಿದ್ದಾಳೆ, ಎಲ್ಲಿ ಕೋಪಾಗ್ರಹದಲ್ಲಿದ್ದಾಳೆ. ಹೋಗಿದ ತಕ್ಷಣ ಯಾರ ಮೇಲೆ ನಿನಗೆ ಕೋಪ ಬಂದಿದ್ದು ಹೇಳೋ, ಅವ್ರನ್ನ ನಿರ್ನಾಮ ಮಾಡಿಬಿಡ್ತೀನಿ. ಎರಡನೇದು, ಆವಾಗ ಯಾರ ಮೇಲೂ ಕೋಪ ಇಲ್ಲ ಅಂತ. ಕುಚೇಲನನ್ನು ಕುಬೇರನಾಗಿ ಮಾಡಬೇಕಾ, ಕುಬೇರನನ್ನು ಕುಚೇಲನಾಗಿ ಮಾಡಬೇಕಾ, ನೀನು ಹೇಳು, ನಾನು ಮಾಡ್ತೀನಿ ಹೇಳ್ತಾನೆ. ಆವಾಗ 2 ವರಗಳನ್ನ ನಾನು ನೀನು ಕೊಡ್ತೀನಿ ಅಂತ ಹೇಳಿದೆ. ಇವಾಗ 2 ವರಗಳು ಕೇಳುವಂತಹ ಸಮಯ ಬಂದಿದೆ ಅಂತ ಹೇಳಿದ ತಕ್ಷಣ, ಸರಿ ಕೇಳ್ಕೊ, ಸರಿ ದೇವತೆ ಸಾಕ್ಷಿಯಾಗಿ ನಾ ಹೇಳ್ತಾ ಇದ್ದೀನಿ, ನಿನಗೆ ಆ ವರಗಳನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ದಶರಥ ಹೇಳ್ತಾನೆ. ನಿನ್ನ ರಾಮನ ಮೇಲೆ ಆಣೆ ಮಾಡು ಅಂತ ಹೇಳಿಬಿಟ್ಟು ಕೈಕೇಯಿ ಹೇಳ್ತಾಳೆ. ಯಾವ ರಾಮನನ್ನು ಬಿಟ್ಟು ಒಂದು ಕ್ಷಣ ನಾನು ಇರೋಕ್ಕಾಗಲ್ವೋ ಆ ರಾಮನ ಮೇಲೆ ಆಣೆ ನೀನು ಹೇಳು ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಇವಳು ಹೇಳ್ತಾಳೆ, ಭರತನಿಗೆ ರಾಜ್ಯ ಅಂತ ಮೊದಲು ಹೇಳ್ತಾಳೆ. ಯಾವ ಅಭಿಷೇಕದ ಕಲಶಗಳು ಇಟ್ಟಿದೆಯೋ, ರಾಮನ ಅಭಿಷೇಕಕ್ಕೆ ಯಾವ ಕಲಶದ ತೀರ್ಥಗಳನ್ನೆಲ್ಲ ಮಂತ್ರೋಪೂತವಾಗಿ ಮಾಡಿ ಇಟ್ಟಿದೆಯೋ ಅದೇ ಕಲಶದಲ್ಲಿ ಭರತನಿಗೆ ಅಭಿಷೇಕ ಆಗಬೇಕು ಅಂತ ಮೊದಲನೇದು. ಒಂದು ಹಾರ್ಟ್ ಬೀಟು ECGಯಲ್ಲಿ ಮಿಕ್ಸ್ ಆಗತ್ತೆ ದಶರಥನಿಗೆ, ಒಂದು ಹಾರ್ಟ್ ಬೀಟ್ ಮಿಸ್ ಆಗತ್ತೆ. ಸರಿ, ಯೋಭಿಷೇಕ ಸಮಾರಂಭ ರಾಘವಸ್ಯ ಉಪಕಲ್ಪಿತಃ ಅನೇನೈವಾಭಿಷೇಕೇನ ಭರತೋ ಮೇ ಅಭಿಷಿಚ್ಯತಾಂ ಯೋ ದ್ವಿತೀಯೋ ವರೋ ದೇವ ದತ್ತ ಪ್ರೀತೇನ ಮೇ ತ್ವಯ. ಎರಡನೇದ ಕೇಳ ಅಂತ ಹೇಳಿಬಿಟ್ಟು ಹೀಗೆ ಹೇಳ್ತಾಳಂತೆ. ಎರಡನೇದು ಕೇಳು, ಈಗೇನು ಮಾಡೋದು, ಮೊದಲು ಕೇಳಿದೆಯಲ್ಲ ಕೇಳು ಅಂತ ಹೇಳಿದಾಗ, ತದಾ ದೇವಾಸುರೇ ಯುದ್ಧೇ ತಸ್ಯ ಕಾಲೋಯಮಾಗತಃ 9 ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. 9 ವರ್ಷಾಣಿ 9 + 5 9 14 ವರ್ಷ, 9 ವರ್ಷ ದಂಡಕಾರಣ್ಯದಲ್ಲಿ, 5 ವರ್ಷ ಮುನಿಗಳ ಆಶ್ರಮದಲ್ಲಿ, 14 ವರ್ಷ ಬ್ರೇಕ್. ಅದು ಇವಳು ಕೇಳೋವಾಗ 9 ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಚೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ ಅಂತ ಹೇಳಿ ಈ ಥರ ಕೇಳಿದ ತಕ್ಷಣ ಕೆಳಗಡೆ ವೃಕ್ಷ, ಒಂದು ಹಳೆಯ ವೃಕ್ಷ ಹೆಂಗೆ ಬೀಳುತ್ತೋ ಹಂಗೆ ಬೀಳ್ತಾನಂತೆ ದಶರಥ. ಬಿತ್ತಿದ ತಕ್ಷಣ, ನಿನ್ನ ಕೈಯನ್ನು ಹೋಗಿ ಹಿಡಿದ್ನಲ್ಲ ನಾನು, ದೃಶಂಸೆ ದುಷ್ಟಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ, ಕುಲವನ್ನು ನಾಶನ ಮಾಡೋಕ್ಕೋಸ್ಕರ ನೀನು ಮಾತಾಡ್ತಾ ಇದೆಯಲ್ಲ, ನಿನಗೆ ಅಂಜಲಿಂ ಕುರ್ಮಿ ಕೈಕೇಯಿ, ನಿನ್ನ ಕೈ ಮುಗೀತೀನಿ ಕೈಕೇಯಿ ಅಂತ ಹೇಳಿ ಇನ್ನೊಂದು ಶಾಸ್ತ್ರವನ್ನು ಇಲ್ಲಿ ಹೇಳಿದ್ದಾರೆ. ಮದುವೆ ಸಮಯದಲ್ಲಿ ಸಪ್ತಪದಿ ಮಾಡುವಾಗ ಕಾಲಿಗೆ ಉಂಗುರ ಹಾಕುವಾಗ ಮಾತ್ರ ಪತಿಯಾದವನು ಹೆಂಡತಿ ಕಾಲನ್ನು ಹಿಡಿಬೇಕು, ಅದಾದ ಮೇಲೆ ಅವಳ ಮುಂದೆ ಕೈ ಚಾಚಬಾರದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೈ ಚಾಚಿದ್ರೆ ಪತಿಗೆ ಆಯುಸ್ ಕಮ್ಮಿ ಆಗತ್ತೆ ಅಂತ ಶಾಸ್ತ್ರ. ಇಲ್ಲಿ ಇವನು ಹೇಳ್ತಾನೆ, ಅಂಜಲಿಂ ಕುರ್ಮಿ ಕೈಕೇಯಿ ಪಾದೌ ಚಾಪಿ ಸ್ಪೃಶಾಮಿತೆ, ಕಾಲ ಮೇಲೆ ಬೀಳ್ತಾನೆ ಹೋಗ್ಬಿಟ್ಟು. ಯಾಕಂದರೆ ಪ್ರಕೃತಿಯಲ್ಲಿರುವಂತಹ ಫ್ರೀಕ್ವೆನ್ಸೀಸ್ ಕರೆಕ್ಟಾಗಿ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ ಧರ್ಮವನ್ನು ತಿಳ್ಕೊಂಡಿರುವಂತಹ ದಶರಥನ ಕೈಯಲ್ಲೂ ಅಶಾಸ್ತ್ರೀಯವಾಗಿರುವಂತಹ ಕೆಲಸಗಳು ಮಾಡಿಸುತ್ತೆ. ಇದು ನಾವು ತಿಳ್ಕೋಬೇಕು. ಈ ಥರ ಮಾಡಿದ ತಕ್ಷಣ ಮಾರನೇ ದಿನ ಬೆಳಗ್ಗೆ ರಾಮನನ್ನು ಕರ್ಕೊಂಬ ಅಂತ ಹೇಳಿಬಿಟ್ಟು ಸುಮಂತ್ರನನ್ನು ಕಳಿಸ್ತಾರೆ. ಸುಮಂತ್ರ ರಾಮನನ್ನು ಕರ್ಕೊಂಡು ಬರೋಕ್ಕೆ ಸೀತೆ ಜೊತೆಯಲ್ಲಿ ಸುಮಂತ್ರ ಏಕಸಿಂಹಾಸನದಲ್ಲಿ ಕೂತಿರ್ತಾನೆ. ಅತ್ಯದ್ಭುತವಾಗಿರುವಂತಹ ದರ್ಶನ. ಸುಮಂತ್ರನಿಗೆ ರಾಮ ದರ್ಶನವನ್ನು ಕೊಡ್ತಾನೆ. ಕೃಷ್ಣಾವತಾರದಲ್ಲಿ ಅಕ್ರೂರರು ಯಾವ ಥರ ರಾಮನನ್ನು ಅವರ ರಥದ ಮೇಲೆ ಕೂರಿಸ್ಕೊಂಡು ಮಥುರೆ ಕರ್ಕೊಂಡ್ಬಂದರು, ಈ ಸುಮಂತ್ರರು ರಾಮನನ್ನು ದಶರಥನ ಆಸ್ಥಾನಕ್ಕೆ ಕರ್ಕೊಂಬರೋಕ್ಕೆ ಹೋಗ್ತಾರೆ. ರಾಮ
ಸುಮಂತ್ರರಿಗೆ ಅತ್ಯದ್ಭುತವಾಗಿರುವಂತಹ ದರ್ಶನ ಕೊಡ್ತಾರಂತೆ. ವಿಶ್ವರೂಪ ದರ್ಶನ, ವೈಕುಂಠ ದರ್ಶನ, ಸುಮಂತ್ರರಿಗೆ ಕೊಟ್ಟಿರುವಂತಹ ದರ್ಶನ. ತತ್ರೈವಾನಾಯಯಾಮಾಸ ರಾಘವ ಪ್ರಿಯ ಕಾಮ್ಯಯ ತಂ ವೈಶ್ರವಣ ಸಂಕಾಶಂ ಉಪವಿಷ್ಟಂ ಸ್ವಲಂಕೃತಂ ದದರ್ಶ ಸೂತಪರ್ಯಂಕೆ ಸೌವರ್ಣೆ ಸೋಚ್ಚರಚ್ಛದೆ ವರಾಹರುದಿರಾಭೇಣ ಶುಚಿನಾ ಸುಗಂಧಿನ ಅನುಲಿಪ್ತಂ ಪರಾರ್ಧ್ಯೇನ ಅನುಲಿಪ್ತಂ ಪರಂತಪಂ ಸ್ಥಿತಯಾ ಪಾರ್ಶ್ವತಶ್ಚಾಪಿ ವಾಲವ್ಯಜನಹಸ್ತಯ ಉಪೇತಂ ಸೀತಯಾ ಭೂಯಃ ಚಿತ್ರಯಾ ಶಶಿನಂ ಯಥಾ ತಂ ತಪಂತಮಿವ ಆದಿತ್ಯಂ ಉಪಪನ್ನಂ ಸ್ವತೇಜಸಾ ಭವಂದೇ ವರದಂ ವಂದಿ ವಿನಾಯಜ್ಞೋ ವಿನೀತವತಿ. ಅತ್ಯದ್ಭುತವಾಗಿರುವಂತಹ ದರ್ಶನವನ್ನ ರಾಮ ಸುಮಂತ್ರರು ಕೊಡ್ತಾರಂತೆ. ಚಿತ್ರಯಾ ಶಶಿನಂ ಯಥಾ, ರಾಮಚಂದ್ರ ಪೂರ್ಣಚಂದ್ರಂತರ ಅವನ ಮುಖಕಾಂತಿ ಅದು ಬರ್ತಾ ಇತ್ತಂತೆ. ಯಾವ ಪೂರ್ಣಚಂದ್ರ ಅಂತ ಹೇಳಿದ್ರೆ ಚೈತ್ರ ಪೂರ್ಣಿಮಾ, ಚಿತ್ರಾ ಪೂರ್ಣಿಮಾ ದಿವಸ ಯಾವ ಥರ, ಈಗಾಗಲೇ 4 ದಿವಸದ ಹಿಂದೆ ಚಿತ್ರಾ ಪೂರ್ಣಿಮಾ ನಮಗೆ ಉಂಟಾಯಿತು. ಆ ಚಿತ್ರಾ ಪೂರ್ಣಿಮಾ ದಿವಸ ಯಾವ ಥರ ಚಂದ್ರ ಜಾಜ್ವಲ್ಯಮಾನವಾಗಿ ಇನ್ನೂ ಅತಿ ಪ್ರಕಾಶಮಾನವಾಗಿ ತೋರಿಸ್ಕೊಳ್ತಾನೋ ಆ ಥರ ಪರಮಾತ್ಮ ಸುಮಂತ್ರರಿಗೆ ಸೀತೆ ಜೊತೆಯಲ್ಲಿ ದರ್ಶನ ಕೊಟ್ಟ ಏಕಸಿಂಹಾಸನದಲ್ಲಿ ಅಂತ ಹೇಳಿ ಇವತ್ತಿಗೂ ಕುಂಭಕೋಣಂ ಕ್ಷೇತ್ರಕ್ಕೆ ನಾವು ಹೋಗಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ್ರೆ ರಾಮ ಸೀತೆಯರು ಏಕಸಿಂಹಾಸನದಲ್ಲಿ ಕೂತ್ಕೊಂಡು ಲಕ್ಷ್ಮಣ 2 ಧನುಸ್ಸನ್ನು ಧರಿಸ್ಕೊಂಡು ನಮಗೆ ಸೇವೆಯನ್ನು ಕೊಡ್ತಾನೆ. ಈ ಸೇವೆಯನ್ನು, ಈ ವಿಶ್ವರೂಪ ದರ್ಶನವನ್ನು ವವಂದೇ ವರದಂ ವಂದಿ ವಿನಾಯಜ್ಞೋ ವಿನೀತವತಿ ದದರ್ಶ ಸೂತ ಪರ್ಯಂಕೆ. ವಾಲ್ಮೀಕಿಗಳು ಬರೀತಾರೆ, ಒಬ್ಬ ಸೂತ ಅಂದರೆ ಚಾರಿಟಿಯರ್, ಒಬ್ಬ ಸಾರಥಿ, ಒಬ್ಬ ಸೂತನಿಗೆ ಈ ದರ್ಶನ ಕೊಟ್ಟಿಯಲ್ಲೋ ಹೇ ರಾಮಚಂದ್ರ, ನಮಗೆ ಈ ದರ್ಶನ ಕೊಳ್ಳಿಲ್ವಲ್ಲ ಅನ್ನುವಂತಹ ಒಂದು ಆತುರತೆ. ದದರ್ಶ ಸೂತ ಪರ್ಯಂಕೆ ಸೌವರ್ಣೆ ಸೋಚ್ಚರಚ್ಛದೆ ವರಾಹ ರುಧಿರಾಬೇಣ ಶುಚಿನಾಸ ಸುಗಂಧಿನ. ತ್ಯಾಗರಾಜರು ಈ ವೃತ್ತಾಂತವನ್ನು ಅವರು ಪಠನ ಮಾಡುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಹೇ ರಾಮ, ಸುಮಂತ್ರರು ಕೊಟ್ಟಿರುವಂತಹ ದರ್ಶನ ಎಷ್ಟು ಅದ್ಭುತವಾಗಿರುವಂತಹ ದರ್ಶನ. ಬಂಗಾರು ಮೇಟಿ ಪಾಂಬುಪೈ ಭಾಮಣಿ ಶ್ರೀ ಜಾನಕಿ ಶೃಂಗಾರಿಂಚು ಕೊನಿ ಚಲುವಂದಗ ನಿನ್ನೂಗನಿ ಪೊಂಗೂಚು ಮಲ್ಲೆ ವೀರುಲ ಪೂಜಿಂಚು ಬೇಯೆ ಲ ಶ್ರೀಹರಿ. ಆ ಪರಮಾತ್ಮನನ್ನ, ಶ್ರೀಹರಿಯನ್ನ ಪೂಜಿಂಚು ವೇಳ ಶ್ರೀಹರಿ. ರಾಮ ಸೀತೆಯರು ಏಕಸಿಂಹಾಸನದಲ್ಲಿ ಕೂತಿರುವಾಗ ಬಂಗಾರು ಮೆಟ್ರಿ ಪಾಂಬುಪೈ, ಆ ಬಂಗಾರದ ಸಿಂಹಾಸನ, ರತ್ನ ಸಿಂಹಾಸನ, ರತ್ನ ಜಟಿತ ಸಿಂಹಾಸನ, ವಾರಿ ಶೋಭೆ ರಘುನಂದನ ಅಂತ ಹೇಳಿಬಿಟ್ಟು ಹೆಂಗೆ ಸಮರ್ಥ ರಾಮದಾಸರು ಹಾಡ್ತಾರೋ ಆ ಥರ ರತ್ನಜಟಿತ ಸಿಂಹಾಸನದ ಮೇಲೆ ಆ ಪರಮಾತ್ಮ ಸುಮಂತ್ರರಿಗೆ ದರ್ಶನವನ್ನು ಕೊಡ್ತಾರಂತೆ. ಬಂಗಾರು ಮೇಟ್ರಿ ಪಾಂಬುಪೈ ಭಾಮಾಮಣಿ ಶ್ರೀ ಜಾನಕಿ ಶೃಂಗಾರಿಂಚು ಕೊನಿ ಚಲುವಂದಗ ನಿನ್ರೂ ಕಣಿ. ನಿನ್ನನ್ನು ಅವರ ದರ್ಶನ ಮಾಡಿದ್ರು ಅಂತ ಹೇಳಿ ಈ ರಾಮ ಸೀತೆಯರು ಏಕಸಿಂಹಾಸನದಲ್ಲಿ ಕೂತಿರುವಂತಹ ದರ್ಶನದೊಂದಿಗೆ ಇವತ್ತಿನ ಉಪನ್ಯಾಸ ನಾವು ಮಂಗಳ ಮಾಡೋಣ. ಆ ಸುಮಂತ್ರರಿಗೆ ಸಿಂಹಾಸನದ ಮೇಲೆ ಕೂತಿರುವಂತಹ ದರ್ಶನ ಬೇರೆಯಲ್ಲ, ನಮ್ಮ ಹೃದಯ ಸಿಂಹಾಸನದಲ್ಲಿ ಆ ಪರಮಾತ್ಮನನ್ನು ಇವತ್ತು ರಾತ್ರಿಯಲ್ಲ, ನಮ್ಮ ಹೃದಯ ಸಿಂಹಾಸನದಲ್ಲಿ ಆ ಪರಮಾತ್ಮನನ್ನು ಆಂಜನೇಯರು ಯಾವ ಥರ ಕೂರಿಸ್ಕೊಂಡ್ರೋ ಆ ಥರ ನಮ್ಮ ಹೃದಯದಲ್ಲಿ ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಪವನಜ ಸ್ತುತಿಪಾತ್ರ ಆಂಜನೇಯರು
ಯಾವ ಥರ ಅವರ ಚಿತ್ತ ಅನ್ನುವಂತಹ ಸಿಂಹಾಸನ, ಹೃದಯ ಅನ್ನುವಂತಹ ಸಿಂಹಾಸನ, ಭಕ್ತಿ ಅನ್ನುವಂತಹ ಉಲಿಯಾಲೆಯಲ್ಲಿ ಕೂರಿಸಿ ಯಾವ ಥರ ತೂಗುತ್ತಾರೋ ರಾಮ ಸೀತೆಯರನ್ನ, ಆ ಥರ ನಮ್ಮ ಹೃದಯದಲ್ಲಿ ರಾಮ ಸೀತೆಯರನ್ನ ಕೂರಿಸಿ ಇವತ್ತು ರಾತ್ರಿ ಯೋಗಕ್ಕೆ ನಾವು ಹೋಗುವಾಗ ನಮ್ಮ ಚಿತ್ತದಲ್ಲಿ ಭದ್ರವಾಗಿ ರಾಮ ಸೀತೆಯರು ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇವತ್ತು ನಾರಾಯಣ ನಾಮ ಹೇಳಿ ನಾವು ಮಂಗಳ ಮಾಡೋಣ. ಕಲ್ಯಾಣ ರೂಪಾಯ ಕಲೌ ಜನಾನಾಂ ಕಲ್ಯಾಣಧಾತ್ರೆ ಕರುಣ ಸುಧಾಬ್ಧೆ ಕಂವಾದಿ ದಿವ್ಯಾಯುಧ ಸತ್ಕರಾಯ ವಾದಲಯಾಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.